ಧನ್ಯವಾದಗಳು. ಕಣ್ಮುಚ್ಚಿಟ್ಟೇನೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ದಿನದ ನಿಮಿತ್ತ, ಈ ಕ್ಷಣದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಒಂದು ಒಳ್ಳೆ ದಿನವನ್ನು ನಮ್ಮೆಲ್ಲರ ಜೀವನದಲ್ಲಿ ನೋಡ್ಲಿಕ್ಕೆ ಒಂದು ಕೃಪೆಯನ್ನ ಭಾಗ್ಯವನ್ನ ಮಾಡಿಕೊಟ್ಟಿದ್ದೀರ ತಂದೆ. ನಾವೆಷ್ಟು ನಮ್ಮ ಮನಸ್ಸನ್ನು ನೋಯಿಸಿದ್ರು, ಬಾಧೆ ಪಡಿಸಿದ್ರು ಸಹ ಎಲ್ಲವನ್ನು ಸಹಿಸಿಕೊಂಡು ಇನ್ನೂ ಸಹ ನಮ್ಮನ್ನ ಸಹಿಸಿಕೊಂಡು ಮುಂದೆ ಕರ್ಕೊಂಡು ಹೋಗ್ತಿರುವಂತವ್ರು ನೀವಾಗಿದ್ದೀರಪ್ಪ. ಪ್ರತಿ ನಿತ್ಯವೂ ಪ್ರತಿ ದಿನವೂ ಸಹ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಈ ಕರುಣೆಯ ನಿಮಿತ್ತ ನಿಮ್ಮ ಕೃತಜ್ಞತೆ ಹೇಳ್ತಾ, ಹಾಗೆ ನಾವೆಲ್ಲರೂ ಸೇರಿ ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಮಾತುಗಳನ್ನ ಬಗ್ಗೆ ಆಲೋಚನೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ತಂದೆ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದಿಗ್ಗಜನರೇ, ನಮಗೆ ಗೊತ್ತಿರೋ ಹಾಗೆ ಈಗಾಗ್ಲೇ ಕಳೆದ ಒಂದಷ್ಟು ವಾರಗಳಿಂದ ಸಾಮ್ಯ ರೂಪಗಳ ಬಗ್ಗೆ ಆಲೋಚನೆ ಮಾಡ್ತಾ ಬರ್ತಿದೀವಲ್ವಾ. ಸತ್ಯವೇದದಲ್ಲಿರುವಂತಹ ಬೇರೆ ಬೇರೆ ಸಾಮ್ಯ ರೂಪಗಳನ್ನ ಆಲೋಚನೆ ಮಾಡಿದೀವಿ. ಸುಮಾರು ಸಾಮ್ಯ ರೂಪಗಳನ್ನ ಈ ಮುಂಚೆ ಒಂದು 4ರಿಂದ 5 ಆಲೋಚನೆ ಮಾಡಿ ನೋಡಿದೀವಲ್ವಾ. ಓಕೆ, ಹಾಗಿದ್ರೆ ಇವತ್ತು 6ನೇ ಭಾಗವನ್ನ ಆಲೋಚನೆ ಮಾಡಿ ನೋಡ್ತಿದೀವಿ ಅದೇ ಸಾಮ್ಯ ರೂಪದಲ್ಲಿ. ಹಾಗಾದ್ರೆ ಯಾವ ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡ್ತಿದೀವಿ ಇಷ್ಟಕ್ಕೂ? ಕಳೆದ ವಾರ ಯಾವ ಸಾಮ್ಯವನ್ನ ಆಲೋಚನೆ ಮಾಡಿ ನೋಡಿದ್ವಿ ಅಂತ ನೀವ್ ಹೇಳಿದ್ರೆ, ಈ ವಾರ ಯಾವ್ದನ್ನ ಆಲೋಚನೆ ಮಾಡ್ತಿದೀವಿ ಅಂತ ಹೇಳಿ ನಮಗ್ ಗೊತ್ತಾಗುತ್ತೆ. ಸಾಸಿವೆ ಕಾಳಿನ ಸಾಮ್ಯ. ವೆರಿ ಗುಡ್. ಸಾಸಿವೆ ಕಾಳಿನ ಬಗ್ಗೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ, ಇದರ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಿ ಕಳೆದ ವಾರ, ಹೌದಲ್ವಾ? ಓಕೆ, ಹಾಗಿದ್ರೆ ಇವತ್ತು ಅದರ ಕೆಳಗಡೆ ಇರುವಂತಹ ರೆಫರೆನ್ಸ್ ಅಲ್ಲಿರುವಂತಹ ಸಾಮ್ಯದ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ಯಾವ ವಚನವನ್ನು ಓದಿದ್ವಿ ಕಳೆದ ವಾರ? ಕಳೆದ ವಾರ ನಾವು ಓದಿದಂತಹ ವಚನ ಯಾವುದು? ಮತ್ತಾಯ 13ನೇ ಅಧ್ಯಾಯ ಅಣ್ಣ. 33ನೇ ವಚನ ಇರ್ಬೇಕು. 33ನೇ ವಚನ. 31 ನಾವು ಆಲೋಚನೆ ಮಾಡಿದಂತಹದ್ದು ಕಳೆದ ವಾರ. 13, 31 ಹೌದಲ್ವಾ? 31, 32 ಇವೆರಡನ್ನೂ ಸಹ ಕಳೆದ ವಾರ ಆಲೋಚನೆ ಮಾಡಿ ನೋಡಿದ್ವಿ. ಓಕೆ, 33ನ್ನ ಇವತ್ತು ಆಲೋಚನೆ ಮಾಡಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನವನ್ನ ಓದಿ ಯಾರು? ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಈ ಸಾಮ್ಯ ರೂಪ ಅಷ್ಟೇ ಇರುವಂತಹದ್ದು, ಹೌದಲ್ವಾ? ಏನರ್ಥ ಆಯ್ತು ಈ ಸಾಮ್ಯ ರೂಪದಲ್ಲಿ? ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಏನಕ್ಕೆ ಹೋಲಿಕೆ ಆಗಿದೆ ಇಲ್ಲಿ? ಹುಳಿ ಹಿಟ್ಟಿಗೆ. ಓಕೆ, 2 minutes ಟೈಮ್ ತಗೊಳ್ಳಿ. ಏನಾಗಿರ್ಬೋದು, ಏನಕ್ಕೋಸ್ಕರ ಪರಲೋಕ ರಾಜ್ಯವನ್ನು ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿ ಹೇಳಿ. ಹುಳಿ ಹಿಟ್ಟು ಅನ್ನುವಂತಹದ್ದು ನಾರ್ಮಲ್ ಆಗಿ ಅಷ್ಟೊಂದು ಒಳ್ಳೆ ಪದಾರ್ಥ ಅಲ್ಲದೆ ಇರುವಂತಹ ರೀತಿಯಲ್ಲ ಅಲ್ವಾ ನಾವೆಲ್ಲರೂ ನೋಡುವಂತಹದ್ದು, ಹೌದಲ್ವಾ? ಹುಳಿ ಹಿಟ್ಟು ಅಂದ್ರೆ ಅಷ್ಟೊಂದು ಒಳ್ಳೆ ಪದಾರ್ಥ ಅಲ್ವೇನೋ. ಈ ಒಳ್ಳೆ ಪದಾರ್ಥ ಅಲ್ಲದೆ ಇರುವಂತ ಈ ಹುಳಿ ಹಿಟ್ಟನ್ನ ತಗೊಂಡು ಹೋಗಿ ಪರಲೋಕ ರಾಜ್ಯಕ್ಕೆ ಹೋಲಿಸಿದಾರಲ್ವಾ. ಯಾಕಿರ್ಬೋದು? ಅಂದ್ರೆ ಪರಲೋಕ ರಾಜ್ಯವು ಇಕ್ಕಟ್ಟಾದ ಮಾರ್ಗ, ತುಂಬಾ ಕಷ್ಟಗಳನ್ನು ಸಹಿಸಿ ಅಲ್ಲಿ ಸೇರಬೇಕು. ಜೀವನವನ್ನೇ ಒಂದು ಸಾರ ಬೇಸತ್ತು ಹೋಗುವಂತ ಒಂದು ಹುಳಿ ಹಿಟ್ಟಿನ ರೀತಿಯಲ್ಲಿ ಇರುತ್ತದೆ. ಓಕೆ, ವ್ಯಾಲಿಡ್. ಒಂದು ಒಳ್ಳೆ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ ಅಣ್ಣ. ನೆಕ್ಸ್ಟ್, ಇನ್ನು ಏನಕ್ಕಾಗಿರ್ಬೋದು? ಹುಳಿ ಹಿಟ್ಟು, ಪರಲೋಕ ರಾಜ್ಯ, ಯೋಚನೆ ಮಾಡಿ. ಓಕೆ, ಅಂದ್ರೆ ಕ್ರಿಸ್ತನ ಸಭೆಯಲ್ಲಿ ಎಲ್ಲರೂ ಭಕ್ತರಿರಲ್ಲ. ಎಲ್ಲರೂ ಭಕ್ತರು ಅಲ್ಲ ಕ್ರಿಸ್ತನ ಸಭೆಯಲ್ಲಿ. ಓಕೆ, ಅದಕ್ಕೋಸ್ಕರ ಹೋಲಿಸಿದಾರ? ಯೋಚನೆ ಮಾಡಿ ನೋಡೋಣ. ನಮಗೊಂದ್ 2 ಪಾಯಿಂಟ್ ಸಿಕ್ಕಿದೆ ಸಹೋದರರು ಕೊಟ್ಟಿರುವಂತಹದ್ದು. ಈಗ
ಈ ಹುಳಿ ಹಿಟ್ಟು ಅನ್ನುವಂತಹದ್ದು, ನೀವು ಸತ್ಯವೇದದ ಉದ್ದಕ್ಕೂ ಈ ಸಾಮ್ಯ ರೂಪವನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡೋಣ. ಇಲ್ಲಿ ಒಂದೇ ಒಂದು ನೆನ್ಪಿಟ್ಕೋಬೇಕು ನಾವು. ಹುಳಿ ಹಿಟ್ಟು ಅನ್ನುವಂತಹ ಪದ ಕಾಣಿಸ್ತು ನಮ್ಗೆ ಸತ್ಯವೇದದಲ್ಲಿ, ಪರಲೋಕ ರಾಜ್ಯವನ್ನು ಹೋಲಿಸಿರುವಂತಹದ್ದು, ಅಥವಾ ದೇವರ ರಾಜ್ಯ. ಪರಲೋಕ ರಾಜ್ಯ ಅಂದ್ರೆ ದೇವರ ರಾಜ್ಯ. ಕಳೆದ ವಾರ ನಾವು ಆಲೋಚನೆ ಮಾಡಿ ನೋಡಿದ್ವಲ್ವಾ. ಈಗ ದೇವರ ರಾಜ್ಯ ಅಂದ್ರೆ ಭೂಮಿ ಮೇಲೆ ಇರುವಂತಹ ಕ್ರಿಸ್ತನ ಸಭೆ ಅಂತ ಹೇಳ್ಬೋದು, ಅಥವಾ ಕ್ರಿಸ್ತನ ಪರಿಪಾಲನೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಭೂಮಿ ಮೇಲೆ ಇರುವಂತಹದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಓಕೆ, ಇಷ್ಟಕ್ಕೂ ಈ ಪರಲೋಕ ರಾಜ್ಯವನ್ನ ಈಗ ಹುಳಿ ಹಿಟ್ಟಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ ಅನ್ನುವಂತಹ ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಹುಳಿ ಹಿಟ್ಟು ಸತ್ಯವೇದದಲ್ಲಿ ಏನೇನಕ್ಕೆಲ್ಲ ಹೋಲಿಕೆ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಈ ಸಂದೇಹ ಇರುತ್ತೆ, ಏನು ಹುಳಿ ಹಿಟ್ಟು ಅನ್ನುವಂತಹದ್ದು ಒಂದು ರೀತಿಯಾಗಿ ಕೆಟ್ಟಿರುವಂತಹ, ಆಲ್ಮೋಸ್ಟ್ ಕೆಟ್ಟಿರುವಂತಹ ಪದಾರ್ಥ. ಆ ಕೆಟ್ಟಿರುವಂತಹ ಪದಾರ್ಥ ಅಷ್ಟೊಂದು ಉತ್ತಮವಲ್ಲದೆ ಇರುವಂತಹ ಪದಾರ್ಥವನ್ನ ಏನಕ್ಕೋಸ್ಕರ ಪರಲೋಕಕ್ಕೆ ಹೋಲಿಸಿದ್ದಾರೆ, ಅಥವಾ ಅಷ್ಟೊಂದು ಉತ್ತಮವಾಗಿ ಇಲ್ಲದೆ ಇರುವಂತಹ ಪದಾರ್ಥವನ್ನ ಪರಲೋಕವನ್ನ ಕಂಪೇರ್ ಮಾಡಿದಾರಲ್ವಾ ಏನಕ್ಕೋಸ್ಕರ ಅನ್ನುವಂತಹ ಡೌಟ್ ಇರುತ್ತೆ. ಅದ್ ಯಾವ ಬೇಸಿಸ್ ಮೇಲೆ, ಯಾವ ವಚನಗಳ ಮೇಲೆ ಡೌಟ್ ಬರುತ್ತೆ ಅಂತ ಹೇಳಿ ನೋಡೋಣ. ಯಾಕಂದ್ರೆ ಹುಳಿ ಹಿಟ್ಟು ಅಂದ ತಕ್ಷಣ ಸತ್ಯವೇದದಲ್ಲಿ ಅಷ್ಟೊಂದು ಸೂಕ್ತವಲ್ಲದೆ ಇರುವಂತಹದಕ್ಕೆ ಹೋಲಿಸಿದ್ದಾರೆ. ಕೆಲವು ಸರಿ ಪಾಪಕ್ಕೆ ಹೋಲಿಸಿದ್ದಾರೆ ಹುಳಿ ಹಿಟ್ಟನ್ನ. ಒಂದ್ಸರಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಚನ. 16:6. ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು. ಓಕೆ, ಈ ವಚನ ಏನ್ ಹೇಳ್ತಿದೆ ನಮಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಅಂದ್ರೆ ಫರಿಸಾಯರದ್ದು, ಶಾಸ್ತ್ರಿಗಳದ್ದು, ಸದ್ದುಕಾಯರದ್ದು ಹುಳಿ ಹಿಟ್ಟಿದ್ಯಾ ಇಷ್ಟಕ್ಕೂ? ಏನ್ ಹಂಗಂದ್ರೆ ಹುಳಿ ಹಿಟ್ಟು, ಈ ಹುಳಿ ಹಿಟ್ಟಿನ ಬಗ್ಗೆ, ಅವರ ಹುಳಿ ಹಿಟ್ಟಿನ ಬಗ್ಗೆ ನೀವು ಎಚ್ಚರಿಕೆ ಆಗಿರ್ಬೇಕು ಅಂತ ಏನಕ್ಕೋಸ್ಕರ ಹೇಳ್ತಿದ್ದಾರೆ ಇಷ್ಟಕ್ಕೂ? ಹೌದಲ್ವಾ? ಅವರ ನಡತೆಯನ್ನ, ಅವರಲ್ಲಿರುವಂತಹ ಕೆಲವು ದುಶ್ಚಟಗಳನ್ನ ಹುಳಿ ಹಿಟ್ಟಿಗೆ ಹೋಲಿಸಿ, ಅವ್ರ ಹತ್ರ ಇದೆಯಲ್ವಾ ಬುದ್ಧಿಗಳು, ಅವ್ರ ಹತ್ರ ಇದೆಯಲ್ವಾ ಕ್ರಿಯೆಗಳು, ಅದರ ನಿಮಿತ್ತ ನೀವು ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಅಂದ್ರೆ ಒಳ್ಳೆ ನಡತೆ ಅಲ್ಲದೇ ಇರುವಂತಹದನ್ನು ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ. ಕರೆಕ್ಟ್? ಈ ವಚನದಲ್ಲಿ ನಮ್ಗೆ ಅದೇ ಅಲ್ವಾ ಅರ್ಥ ಆಗಿತ್ತು. ಒಳ್ಳೆ ನಡತೆ ಅಲ್ಲದೆ ಇರುವಂತಹದ್ದನ್ನ ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ. ಅಗ್ರಿ ಮಾಡ್ತೀವ ನಾವ್ ಇದನ್ನ? ಓಕೆ, ಹಾಗಾದ್ರೆ ಇಲ್ಲಿ ಹುಳಿ ಹಿಟ್ಟು ನೆಗೆಟಿವ್ ಸೆನ್ಸ್ ಅಲ್ಲೇ ಮಾತಾಡಿದೆ ಸತ್ಯವೇದ. ಹುಳಿ ಹಿಟ್ಟು ಅಂದ್ರೆ ಯಾವುದೋ ಒಂದು ಕೆಟ್ಟದಾಗಿರುವಂತಹ ದುಶ್ಚಟ ಆಗಿರ್ಬೋದು, ದುರ್ಬುದ್ಧಿ ಆಗಿರ್ಬೋದು, ಯಾವುದೋ ಒಂದು. ಓಕೆ, ಈ ವಚನದ ಪ್ರಕಾರ. ನೆಕ್ಸ್ಟ್ ಇನ್ನೊಂದು ವಚನವನ್ನು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಸಿದರೆ ಕಣಿಕೆಯಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ಮುಂದೆ, ನೀವು ಹುಳಿ ಇಲ್ಲದವರಾಗಿನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕಾದಂತಿರಾಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಉಯ್ದದ್ದೇ. ಹಾಗೆ ಓದಿ, ಮುಂದೆ ಓದಿ. ಅದೇನೆಂದರೆ ಕ್ರಿಸ್ತನೇ ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಹೌದಲ್ವಾ? ಕಳೆದ ವಚನದಲ್ಲಿ ನಾವು ನೋಡಿದಾಗ ಶಾಸ್ತ್ರಿಗಳು ಫರಿಸಾಯರು ಮತ್ತೆ ಸದ್ದುಕಾಯರ ದುರ್ಬುದ್ಧಿಯನ್ನ ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ. ಹೌದಲ್ವಾ? ಅವ್ರ ದುರ್ಡ್ ನಡತೆಯನ್ನ ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ. ಇದನ್ನ ಕಳೆದ ರೆಫರೆನ್ಸ್ ಅಲ್ಲಿ ನೋಡಿದಂತಹ ಮಾತು. ಈ ರೆಫರೆನ್ಸ್ ಏನ್ ಹೇಳ್ತದೆ ಇಷ್ಟಕ್ಕೂ? ಈಗ ನಾವು ತೆಗೆದಿಟ್ಕೊಂಡಿರುವಂತಹ ವಚನವನ್ನ 2ನೇ ಸಾಲಿಂದ ಓದ್ತಿದ್ದೀನಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕುಯ್ದತೆ, ಅದ್ ಯಾವುದಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ, ಅಂದ್ರೆ ಇಲ್ಲಿ ಹುಳಿ ಅಂದ್ರೆ ಏನು? ದುರ್ಮಾರ್ಗತ್ವ, ದುಷ್ಟತ್ವ, ಇದೆಲ್ಲ ಹುಳಿ ಅಂತ ಇಲ್ಲಿ. ಹೌದಾ? ಕಳೆದ ರೆಫರೆನ್ಸ್ ಅಲ್ಲಿ ನಾವು ನೋಡಿದ್ದು ದುರ್ಬುದ್ಧಿನೆಲ್ಲ ಹುಳಿಗೆ ಹೋಲಿಸಿದ್ರು. ಕರೆಕ್ಟ್? ಈ ವಚನದಲ್ಲಿ ನಾವು ನೋಡ್ತಿದೀವಿ ಹುಳಿ ಅಂದ್ರೆ ಇಲ್ಲಿ ಏನಕ್ಕೋಸ್ಕರ ಹೋಲಿಸಿದ್ದಾರೆ? ದುರ್ಮಾರ್ಗತ್ವ, ದುಷ್ಟತ್ವಕ್ಕೆ ಹೋಲಿಸಿದ್ದಾರೆ. ಓಕೆ, ನೀವು ಓದಂತಹ ಎರಡೂ ರೆಫರೆನ್ಸ್ ನ ಬೇಸಿಸ್ ಮೇಲೆ, ಆಧಾರದ ಮೇಲೆ ಹೇಳಿ. ಹುಳಿ ಅನ್ನುವಂತಹದ್ದು, ಹುಳಿ ಹಿಟ್ಟು ಅನ್ನುವಂತಹದ್ದು ಒಳ್ಳೇದ, ಕೆಟ್ಟದ್ದ? ಈ ನೀವು ಓದಿರುವಂತಹ ವಚನಗಳ ಪ್ರಕಾರ ಕೆಟ್ಟದ್ದು. ಈಗ ಆ ಕೆಟ್ಟದ್ದಾಗಿರುವಂತ ಹುಳಿ ಹಿಟ್ಟನ್ನ ತಗೊಂಡ್ ಬಂದ್ ಸತ್ಯವೇದದಲ್ಲಿ ಪರಲೋಕ ರಾಜ್ಯಕ್ಕೆ ಹೋಲಿಸ್ತಾರ?
ಕೆಟ್ಟದಾಗಿರುವಂತ ಹುಳಿ ಹಿಟ್ಟನ್ನ ತಗೊಂಡ್ ಬಂದು ಪರಲೋಕ ರಾಜ್ಯಕ್ಕೆ ಹೋಲಿಸ್ತಾರ ಸತ್ಯವೇದದಲ್ಲಿ. ಈ ಯಾಕೋ ಮ್ಯಾಚ್ ಆಗ್ತಿಲ್ಲ. ನಾವು ನೋಡಿದಂತಹ ಎರಡೂ ರೆಫರೆನ್ಸ್ ನೆಗೆಟಿವ್ ಸೆನ್ಸ್ ಅಲ್ಲೇ ಮಾತಾಡುತ್ತಿದೆ ಹುಳಿ ಹಿಟ್ಟಿನ ಬಗ್ಗೆ, ಹೌದಲ್ವಾ? ಆದ್ರೆ ಇಲ್ಲಿ ನೋಡಿದ್ರೆ ಪರಲೋಕ ರಾಜ್ಯಕ್ಕೆ ಅದೇ ಹುಳಿ ಹಿಟ್ಟನ್ನ ಹೋಲಿಸಿದ್ದಾರೆ. ಅಂದ್ರೆ ಅಶುದ್ಧವಾಗಿರುವಂತಹ ಹುಳಿ ಹಿಟ್ಟು ಅಂತ ಹೇಳಿ ಕರಿಬಹುದು. ಬೇಸಿಸ್ ಈ ಎರಡು ರೆಫರೆನ್ಸ್ ನ ಬೇಸಿಸ್ ಮೇಲೆ ನಾವು ನೋಡಿರುವಂತಹ ಮಾತಿನ ಆಧಾರದ ಮೇಲೆ. ಈ ಅಶುದ್ಧವಾಗಿರುವಂತಹ ಹುಳಿ ಹಿಟ್ಟನ್ನ ತಗೊಂಡು ಬಂದು ಪರಲೋಕ ರಾಜ್ಯಕ್ಕೆ ಹೋಲಿಸುವಂತಹದ್ದು ಯಾವ ನ್ಯಾಯ ಅನ್ನುವಂತಹ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ ಮುಂದೆ ಒಂದಷ್ಟು ಉದಾಹರಣೆಗಳನ್ನ ಇಡ್ತೇನೆ. ಆ ಉದಾಹರಣೆಗಳನ್ನು ಕೇಳಿದ ನಂತರ ಸತ್ಯವೇದಕ್ಕೆ ಹೋಗೋಣ. ಸತ್ಯವೇದ ಏನ್ ಹೇಳುತ್ತೆ ಅಂತ ಹೇಳಿ. ಓಕೆ, ಉಪ್ಪು ನಾವೆಲ್ಲರೂ ಸೇವನೆ ಮಾಡುವಂತಹದ್ದೇ ಅಲ್ವಾ? ಉಪ್ಪು, ಸಾಲ್ಟ್ ನಾವೆಲ್ಲರೂ ಸೇವನೆ ಮಾಡುವಂತಹದ್ದಲ್ವಾ? ಓಕೆ, ಈಗ ಸಾಲ್ಟ್ ಅನ್ನ ಸಾಂಬಾರ್ಗೆ ಹಾಕಿದ್ರೆ ಏನಾಗತ್ತೆ? ಏನ್ ಬರುತ್ತೆ? ಏನಕ್ಕೋಸ್ಕರ ಸಾಂಬಾರ್ಗೆ ಹಾಕ್ತೀರಾ? ರುಚಿ ಬರುತ್ತೆ. ರುಚಿಗೋಸ್ಕರ, ಹೌದಲ್ವಾ? ಅದೇ ಉಪ್ಪನ್ನ ನೀವು ಕಾಫಿಗೆ ಹಾಕೊಂಡ್ ಕುಡಿದ್ರೆ ಏನಾಗತ್ತೆ? ಚೆನ್ನಾಗಿರೋದು. ಚೆನ್ನಾಗಿರತ್ತೆ. ಹಾಕೊಂಡ್ ಕುಡಿತಿದ್ದೀರಾ ಯಾರಾದ್ರೂ? ಇಲ್ಲ ಅಲ್ವಾ? ಹಾಕೊಂಡ್ ಕುಡಿತಿದ್ರು ಸಹ ಬೈ ಚಾನ್ಸ್, ಬೈ ಮಿಸ್ಟೇಕ್ ಹಾಕಬಿಟ್ಟಿದ್ರು ಸಹ ಅದು ಬೆಳ್ಳಗಿದೆ, ಇದು ಬೆಳ್ಳಗಿದೆ ಅಂತ ಹೇಳಿ ಚೆಲ್ ಬಿಡ್ತೀರಾ ಅಲ್ವಾ? ಕುಡಿಯೋದಿಲ್ಲ ಅಲ್ವಾ ನೀವು? ಹೌದು. ಸೊ ಇದರಿಂದ ನಮ್ಗೆ ಅರ್ಥ ಆಗುವಂತಹ ಮಾತು ಒಂದು, ನೀವು ಉಪ್ಪನ್ನ ಬೇಕಾಗಿರುವಂತಹ ರೀತಿಯಲ್ಲಿ ಬಳಕೆ ಮಾಡ್ಕೋಬಹುದು. ಉಪ್ಪು ಅನ್ನುವಂತಹದ್ದು ಕಾಫಿಗಷ್ಟೇ ಕೆಟ್ಟದ್ದು. ಉಪ್ಪು ಕಾಫಿಗಷ್ಟೇ ಕೆಟ್ಟದ್ದು. ಆ ಉಪ್ಪು ಯಾವ್ದಕ್ಕೆ ಒಳ್ಳೇದು? ಸಾಂಬಾರ್ಗೆ ತಕ್ಕ ಪ್ರಮಾಣದಲ್ಲಿ ನೀವು ಹಾಕಿದ್ರಿ ಅಂತ ಅನ್ಕೊಳ್ಳಿ, ರುಚಿಯನ್ನ ಕೊಡುತ್ತದೆ. ಬ್ರದರ್ ಇದೆಲ್ಲ ಏನಕ್ಕೋಸ್ಕರ ಹೇಳ್ತಿದ್ರೆ ಇಷ್ಟಕ್ಕೂ ಸತ್ಯವೇದ ರೆಫರೆನ್ಸ್ ತೋರಿಸಿ ಅಂದ್ರೆ ತೋರಿಸ್ತೀನಿ. ಈಗ ಈ ಉದಾಹರಣೆಗಳನ್ನ ನೋಡಿ ಸತ್ಯವೇದಕ್ಕೆ ಹೋಗೋಣ, ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ಫಸ್ಟ್ ಎಕ್ಸಾಂಪಲ್ ಆಗಿ ಏನನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ, ನೆನ್ಪಿಟ್ಕೊಳ್ಳಿ. ಹುಳಿ ಹಿಟ್ಟು ಅನ್ನುವಂತಹದ್ದು ಒಂದು ಅಶುದ್ಧವಾಗಿರುವಂತಹ ಪದಾರ್ಥಕ್ಕೆ ಅಥವಾ ಪಾಪಕ್ಕೆ ಹೋಲಿಸಿದ್ದಿರಲ್ವಾ ಸತ್ಯವೇದದಲ್ಲಿ. ಅದೇ ಸತ್ಯವೇದದಲ್ಲಿ ಅದೇ ಹುಳಿ ಹಿಟ್ಟನ್ನ ಪರಲೋಕ ರಾಜ್ಯಕ್ಕೆ ಹೋಲಿಸಿದ್ದಾರೆ. ಅದ್ ಏನಕ್ಕೆ ಅಂತ ಅರ್ಥ ಆಗ್ಲಿಕ್ಕೋಸ್ಕರ ಇಷ್ಟನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ಓಕೆ, ಉಪ್ಪಿನ ಬಗ್ಗೆ ಆಲೋಚನೆ ಮಾಡಿದ್ವಲ್ವಾ? ಉಪ್ಪು ಅನ್ನುವಂತಹದ್ದು ಊಟಕ್ಕೆ ರುಚಿ ಕೊಡುತ್ತೆ. ನೀವು ಟೀ ಕಾಫಿಗೆ ಹಾಕೊಂಡ್ರೆ ರುಚಿಯನ್ನ ಹಾಳು ಮಾಡುತ್ತೆ. ಸೊ ಉಪ್ಪು ಎರಡೂ ತರ ಬಳಕೆ ಆಗ್ತಿದ್ಯಾ? ಓಕೆ, ಬೆಂಕಿ ನಮ್ಗೆ ಗೊತ್ತಿರುವಂತಹ ಉದಾಹರಣೆ, ಕಣ್ಮುಂದೆ ಕಾಣಿಸುವಂತಹದ್ದಲ್ವಾ ಇದೆಲ್ಲ. ಹೇಗೆ ಉಪಯೋಗ ಮಾಡ್ಕೊಂಡ್ರೆ ಲಾಭ, ಹೇಗೆ ಉಪಯೋಗ ಮಾಡ್ಕೊಂಡ್ರೆ ನಷ್ಟ? ನೀವ್ ಅಡ್ಗೆ ಮಾಡ್ಕೊಳ್ಲಿಕ್ಕೆ ಬೆಂಕಿ ಬೇಕೇ ಬೇಕು. ಹಾಗಾದ್ರೆ ನೀವ್ ಅಡ್ಗೆ ಮಾಡಿ ಪ್ರತಿದಿನವೂ ಸಹ ನಮ್ ಹೊಟ್ಟೆ ತುಂಬಿಸ್ಲಿಕ್ಕೆ ಬೆಂಕಿ ಹೆಲ್ಪ್ ಮಾಡ್ತಿದ್ಯಾ? ಖಂಡಿತವಾಗಿ. ಅದೇ ಬೆಂಕಿ ನೀವು ಹಾಲನ್ನ ಇಟ್ಟು ಮರ್ತ್ರಿ ಅಂತ ಅನ್ಕೊಳ್ಳಿ, ಅದೇ ಸ್ಟವ್ ಮೇಲೆ, ಅದೇ ನಿಮ್ಗೆ ಉಪಯೋಗಕ್ಕೆ ಬರುವಂತಹ ಬೆಂಕಿನೇ. ಆಮೇಲೆ ಏನ್ ಮಾಡುತ್ತೆ? ಹಾಲನ್ನು ಉಕ್ಕಿಸಿ ಫ್ಲೇಮ್ ಅನ್ನ ಆರಿಸಿ, ಮೇಲೆ ಉರಿತಿರುವಂತಹ ಫ್ಲೇಮ್ ಅನ್ನ ಆರಿಸಿ, ಅದಾದ್ಮೇಲೆ ಗ್ಯಾಸ್ ಲೀಕ್ ಆಗೋ ಹಂಗ್ ಮಾಡಿ, ಗ್ಯಾಸ್ ತುಂಬ್ಕೊಳ್ಳೋ ಹಂಗ್ ಮಾಡಿ, ಆಮೇಲೆ ಲೈಟ್ ಹಾಕಿದ ತಕ್ಷಣ ಡಮ್ ಅನ್ಸುತ್ತೆ. ಯಾವ್ದು ಗೊತ್ತಾ? ಅದೇ ಬೆಂಕಿನೇ. ಬೆಂಕಿ ಪ್ರತಿದಿನ ನಿಮ್ ಹೊಟ್ಟೆ ತುಂಬಿಸಿ ನಿಮ್ಮನ್ನ ಬದುಕಿಸುವಂತಹ ಬೆಂಕಿ ನಿಮ್ಮನ್ನ ಕೊಲ್ಲಲಿಕ್ಕೂ ಸಹ ಶಕ್ತಿಯನ್ನ ಹೊಂದಿದೆ, ಹೌದಲ್ವಾ? ಎರಡೂ ಕಡೆ ಉಪಯೋಗ ಮಾಡ್ಕೋಬಹುದು ಬೆಂಕಿಯನ್ನ. ಎರಡೂ ಕಡೆ ಉಪಯೋಗ ಆಗತ್ತ. ಪಾಸಿಟಿವ್ ಸೆನ್ಸ್ ಅಲ್ಲಿ ಉಪಯೋಗ ಆಗತ್ತ ಬೆಂಕಿ ಅನ್ನುವಂತಹದ್ದು, ಖಂಡಿತವಾಗಿ. ನೆಗೆಟಿವ್ ಸೆನ್ಸ್ ಅಲ್ಲಿ ಉಪಯೋಗ ಆಗತ್ತ ಬೆಂಕಿ, ಹೌದು. ಮೆಡಿಸಿನ್, ನಾವು ತಗೊಳ್ಳುವಂತಹ ಔಷಧಿಗಳು, ನಿಮ್ಗೇನಾದ್ರೂ ಚಿಕ್ಕದಾಗಿ ಜ್ವರನೋ, ತಲೆನೋವು, ನೆಗಡಿನೋ, ಅಥವಾ ಇನ್ನೂ ಸ್ವಲ್ಪ ತೀವ್ರವಾಗಿರುವಂತಹ ವ್ಯಾಧಿಗಳೇನಾದ್ರೂ ಆದ್ರೆ ನಾವು ಔಷಧಿಗಳನ್ನ ತಗೊಳ್ತೀವ, ಮೆಡಿಸಿನ್ಸ್ ಅನ್ನ ತಗೊಳ್ತೀವಿ. ಓಕೆ, ಅದೇ ಮೆಡಿಸಿನ್ಸ್ ಅನ್ನ ಅತಿ ಹೆಚ್ಚಾದ ತೀವ್ರ ಪ್ರಮಾಣದಲ್ಲಿ ತಗೊಂಡ್ರೆ ಏನಾಗುತ್ತೆ? ಬರದಾಗತ್ತೆ, ಹೌದಲ್ವಾ? ವಾಸಿ ಮಾಡ್ಬೇಕಾಗಿರುವಂತಹ ಮೆಡಿಸನ್ನೇ ಆಮೇಲೆ ನಮ್ಮನ್ನ ಹಾಳು ಮಾಡುತ್ತೆ. ಇದಿಷ್ಟು ನಮ್ಗೆ ಅರ್ಥ ಆದ್ರೆ, ಈ 3 ಉದಾಹರಣೆಗಳು ಏನಕ್ಕೋಸ್ಕರ ಹೇಳಿದೆ ಅಂದ್ರೆ, ಉಪ್ಪು ಕರೆಕ್ಟಾಗಿ ಉಪಯೋಗ ಆಗುವಂತಹ ಜಾಗದಲ್ಲಿ ಮಾತ್ರ ಉಪಯೋಗ ಆಗತ್ತೆ. ನೀವು ಉಪಯೋಗ ಆಗದೇ ಇರುವಂತಹ ಜಾಗದಲ್ಲಿ ಎಷ್ಟು ಹಾಕಿದ್ರು ಸಹ ರುಚಿಯನ್ನ ಹಾಳು ಮಾಡುವಂತಹದನ್ನೇ ಬಿಟ್ರೆ ರುಚಿ ಕೊಡೋದಿಲ್ಲ ಉಪ್ಪು. ನೆಕ್ಸ್ಟ್, ಮೆಡಿಸಿನ್ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಾ? ಬೆಂಕಿಯ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಾ? ಈ ಮೂರು ಸಹ ಉಪಯೋಗ ಆಗೋದಿಲ್ಲ ಅನ್ನುವಂತಹದ್ದಿಲ್ಲ, ಉಪಯೋಗ ಆಗತ್ತೆ. ಆದ್ರೆ ಅದನ್ನ ಬೇಕಾಗಿರುವಂತಹ ರೀತಿಯಲ್ಲಿ, ಬೇಕಾಗಿರುವಂತಹ ಜಾಗದಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ಉಪಯೋಗ ಆಗೋದಿಲ್ಲ. ಇದಿಷ್ಟು ನಮ್ಗೆ ಅರ್ಥ ಆದ್ರೆ, ಈಗ ಸತ್ಯವೇದದಲ್ಲಿ ಹುಳಿ ಹಿಟ್ಟು ಅನ್ನುವಂತಹ ನೆಗೆಟಿವ್ ಸೆನ್ಸ್ ಅನ್ನ ನೋಡಿದೀವಿ ಮುಂಚೆ, ಹೌದಲ್ವಾ? ಹುಳಿ ಹಿಟ್ಟು ಅನ್ನುವಂತಹ ನೆಗೆಟಿವ್ ಸೆನ್ಸ್ ಅನ್ನ ನೋಡಿದೀವಿ. ಎಲ್ಲೆಲ್ಲಿ ದುಷ್ಟತ್ವಕ್ಕೆ, ಪಾಪಕ್ಕೆ, ಈ ರೀತಿಯಾಗಿರುವಂತಹ ಪದಗಳಿಗೆ ಹುಳಿ ಹಿಟ್ಟು ಹೋಲಿಕೆ ಆಗಿದೆಯೋ, ಹುಳಿ ಅನ್ನುವಂಥದ್ದು ಹೋಲಿಕೆ ಆಗಿದೆಯೋ, ಅದನ್ನ ನೋಡಿದೀವಿ ಮುಂಚೆ. ಓಕೆ, ಈಗ ನಾವು ಆಲೋಚನೆ ಮಾಡಿದ್ವಲ್ಲ 3 ಉದಾಹರಣೆಗಳು, ನಮಗ್ ಗೊತ್ತಿರುವಂತಹ ಉಪ್ಪು, ಮೆಡಿಸಿನ್ ಮತ್ತೆ ಬೆಂಕಿಯ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಲ್ವ?
ಈ ರೀತಿ ಸತ್ಯವೇದದಲ್ಲಿ ಕೆಲವು ವಿಚಾರಗಳಿದೆ. ಪಾಸಿಟಿವ್ ಸೆನ್ಸ್ ಅಲ್ಲಿ ಮತ್ತೆ ನೆಗೆಟಿವ್ ಸೆನ್ಸ್ ಅಲ್ಲಿ ಎರಡೂ ಸೆನ್ಸ್ ಅಲ್ಲಿ ಮಾತಾಡಿರುವಂತಹ ಕೆಲವು ವಚನಗಳಿದೆ. ನೋಡೋಣ ಅದನ್ನ ನೋಡ್ಕೊಂಡು ಮುಂದೆ ಹೋಗೋಣ. ಒಂದ್ಸಾರಿ ಓಪನ್ ಮಾಡಿ ಕ್ವಿಕ್ ಆಗಿ ನೋಡೋಣ. ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ. ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. 5:8. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ಈ ವಚನದಲ್ಲಿ ಯಾರಿಗೆ ಹೋಲಿಸಲ್ಪಟ್ಟಿದ್ದಾನೆ ಹೇಳಿ? ಸಿಂಹಕ್ಕೆ. ಸಿಂಹಕ್ಕೆ ಹೋಲಿಸಲ್ಪಟ್ಟಿದ್ದಾನೆ. ಇದು ನಮ್ಗೆ ಅರ್ಥ ಆಯ್ತಾ? ಇದನ್ನ ಹಾಗೆ ಇಟ್ಕೊಳ್ಳಿ. ಸೈತಾನನು ಸಿಂಹಕ್ಕೆ ಹೋಲಿಸಲ್ಪಟ್ಟಿರುವಂತಹದನ್ನ ಹಾಗೆ ಇಟ್ಕೊಳ್ಳಿ. ಒಂದ್ಸರಿ ಪ್ರಕಟಣೆ ಗ್ರಂಥಕ್ಕೆ ಹೋಗೋಣ. ಎಕ್ಸ್ಕ್ಯೂಸ್ ಮಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನ. 5:5. ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು, ದಾವಿದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು. ನೀವು ಈ ಮುಂಚೆ ಪೇತ್ರನ ಮೊದಲನೇ ಪತ್ರಿಕೆ 5:8 ಓದ್ಕೊಂಡ್ರಲ್ವಾ? ಅಲ್ಲಿ ಸಿಂಹ ಅಂತ ಯಾರನ್ನ ಕರೆದಿದ್ರು? ಅಪವಾದಿಯನ್ನ. ಇಲ್ಲಿ ಈ ವಚನ ಬರೆಯಲ್ಪಟ್ಟಿರುವಂತಹದ್ದು ಯಾರ ಕುರಿತಾಗಿ? ಯೂದಾ ಸಿಂಹವು. ಯೇಸು ಕ್ರಿಸ್ತರ ಬಗ್ಗೆನಾ? ಹೌದು. ಓಕೆ. ಹಾಗಿದ್ರೆ ಅಲ್ಲಿ ಸಿಂಹವನ್ನ ಸೈತಾನನಿಗೆ ಹೋಲಿಸಿ, ಇಲ್ಲಿ ಸಿಂಹವನ್ನ ಯೇಸು ಕ್ರಿಸ್ತರಿಗೆ ಹೋಲಿಸ್ತಿದ್ದಾರೆ. ಇದು ಸಾಧ್ಯನಾ? ಒಂದು ಕಡೆ ಅದೇ ಸಿಂಹ ಅನ್ನುವಂತಹದ್ದು ಒಂದು ಪ್ರಾಣಿ. ಆ ಪ್ರಾಣಿಯನ್ನ ಯೇಸು ಕ್ರಿಸ್ತರಿಗೆ ಒಂದು ಕಡೆ, ಆ ಪ್ರಾಣಿಯನ್ನ ಸೈತಾನನಿಗೆ ಒಂದು ಕಡೆ ಹೋಲಿಸಿರುವಂತಹದ್ದು ನ್ಯಾಯನ? ಕರೆಕ್ಟ್? ನಿಮಗೇನ್ ಅನ್ಸುತ್ತೆ? ಕರೆಕ್ಟ್ ಅಣ್ಣ. ಏನಕ್ಕೋಸ್ಕರ ಕರೆಕ್ಟು? ಹೆಂಗ್ ಕರೆಕ್ಟು? ಯೋಚನೆ ಮಾಡಿ. ಸಂದರ್ಭಕ್ಕೆ ಅನುಗುಣವಾಗಿ ಬರ್ಸಿದ್ದಾನ. ಹೌದಲ್ವಾ? ಸಂದರ್ಭ ಅನ್ನುವಂತಹದ್ದು ಬಹಳ ಮುಖ್ಯ. ಕಾಂಟೆಕ್ಸ್ಟ್ ಅನ್ನುವಂತಹದ್ದು ಬಹಳ ಮುಖ್ಯ. ನಾವ್ ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ವಚನವನ್ನ ಓದ್ತಿದೀವಿ ಅನ್ನುವಂತಹದ್ದು ಮುಖ್ಯ. ಒಂದು ಕಡೆ ಒಂದು ಪದಾರ್ಥವನ್ನು ಒಳ್ಳೆಯದಕ್ಕೆ ಹೋಲಿಸಿರುವಂತಹದ್ದಿದೆ, ಅದೇ ಪದಾರ್ಥವನ್ನ ಇನ್ನೊಂದು ಕಡೆ ಸತ್ಯವೇದದಲ್ಲಿ ಕೆಟ್ಟದಕ್ಕೆ ಹೋಲಿಸಿರುವಂತಹದ್ದಿದೆ. ಆದ್ರೆ ನಾವ್ ಯಾವ ಕರೆಕ್ಟ್? ಆ ಕಡೆ ಒಳ್ಳೆಯದಕ್ಕೆ ಹೋಲಿಸಿರುವಂತಹದ್ದು ಕರೆಕ್ಟೇ, ಈ ಕಡೆ ಕೆಟ್ಟದಕ್ಕೆ ಹೋಲಿಸಿರುವಂತಹದ್ದು ಕರೆಕ್ಟೇ. ಕಾಂಟೆಕ್ಸ್ಟ್ ಅನ್ನ ಇಟ್ಕೊಂಡು ಓದ್ಬೇಕಲ್ವಾ? ಬ್ಯಾಕ್ ಗ್ರೌಂಡ್ ಗೊತ್ತಾಗಿ ಓದ್ಬೇಕಲ್ವಾ? ಓಕೆ. ಇದು ಫಸ್ಟ್ ವಚನ. ನಾವು ಆ ತರ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿರುವಂತಹದ್ದು. ಅಂದ್ರೆ ಒಂದು ವಿಚಾರವನ್ನ ಪಾಸಿಟಿವ್ಗೂ ಹೋಲಿಸಿದ್ದಾರೆ, ಅದೇ ವಿಚಾರವನ್ನ ನೆಗೆಟಿವ್ಗೂ ಹೋಲಿಸಿದ್ದಾರೆ. ಇದೇ ರೀತಿಯಾಗಿರುವಂತಹ ಉದಾಹರಣೆ ಇನ್ನೊಂದನ್ನು ನೋಡೋಣ ಸತ್ಯವೇದದಲ್ಲಿ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. ಅಂದ್ರೆ ಒಂದೇ ವಿಚಾರವನ್ನ ಎರಡೂ ಕಡೆ ಹೋಲಿಸಿರುವಂತಹದ್ದು, ಎರಡೂ ಕಡೆ ಮಾತಾಡಿರುವಂತಹದ್ದು. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. 3:1. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. ಸಾಕು. ಏನರ್ಥ ಆಯ್ತು? ಇಲ್ಲಿ ಯಾರು ಇಷ್ಟಕ್ಕೂ ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಜೀವಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು, ಅದು ಸ್ತ್ರೀಯ ಬಳಿಗೆ ಬಂದು. ಇಲ್ಲಿ ಸರ್ಪ ಅಂದ್ರೆ ಯಾರು? ಸೈತಾನನು. ಓಕೆ. ಈಗ ಹಾಗೆ ಅದನ್ನ ನೆನ್ಪಲ್ಲಿಟ್ಕೊಳ್ಳಿ. ಅರಣ್ಯಕಾಂಡ, ಇಲ್ಲಿ ಸರ್ಪವನ್ನ ಅಪವಾದಿಗೆ ಹೋಲಿಸಿರುವಂತಹದನ್ನ ಹಾಗೆ ನೆನ್ಪಲ್ಲಿಟ್ಕೊಳ್ಳಿ. ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಚನ. 21:9. ಅದಾಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಓದಿ ಮುಂದೆ. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು.
ಇಲ್ಲಿ ಏನರ್ಥ ಆಯ್ತು ನಮ್ಗೆ? ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಇಲ್ಲಿ ಸರ್ಪ ಬದುಕಿಸ್ತಿದೆ ಏನು? ಸರ್ಪದ ಆಕಾರ ಬದುಕಿಸ್ತಿದೆ ಏನು ಮನುಷ್ಯರನ್ನ? ಅಲ್ಲಿ ನೋಡಿದ್ರೆ ಅಪವಾದಿಯ ರೂಪದಲ್ಲಿ ಬಂದು ನಾಶ ಮಾಡ್ತು. ಇಲ್ಲಿ ನೋಡಿದ್ರೆ ಏನೋ ಒಂದು ಒಳ್ಳೆ ರೀತಿಯಾಗಿ ಚಿತ್ರಿಸಲ್ಪಟ್ಟಿದೆ ಅಲ್ವ ಸರ್ಪ ಅನ್ನುವಂತಹದ್ದು. ವಿಚಿತ್ರವಾಗಿಲ್ಲ? ಅಲ್ಲೊಂಥರ ಇಲ್ಲೊಂಥರ, ಅಲ್ಲಿ ಸಿಂಹ ಅಂದ್ರೆ ಇನ್ನೊಂಥರ, ಇಲ್ಲಿ ಸಿಂಹ ಅಂದ್ರೆ ಇನ್ನೊಂಥರ. ಸತ್ಯವೇದ ಒಂದೇ ಬುಕ್ ಅಲ್ಲಿ ಒಂದೇ ವಿಚಾರ ಎರಡು ಕಡೆ ಎರಡು ವಿಚಾರಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ ಎರಡು ಬೇರೆ ಬೇರೆ ಸೆನ್ಸ್ ಗಳಿಗೆ ಹೋಲಿಸಲ್ಪಟ್ಟಿರುವಂತಹದನ್ನ ನೀವು ನೋಡ್ತಿದ್ದೀರ. ಇದು ನಮ್ಗೆ ಅರ್ಥ ಆದ್ರೆ ಪರಲೋಕ ರಾಜ್ಯ ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ಹೌದಲ್ವಾ? ಈಗ ನೀವ್ ಹೇಳಿ, ಹುಳಿ ಹಿಟ್ಟನ್ನ ಒಂದೆರಡು ಕಡೆ ಸತ್ಯವೇದದಲ್ಲಿ ನೆಗೆಟಿವ್ ಸೆನ್ಸ್ ಅಲ್ಲಿ ಬರ್ಸಿದ್ದಾರೆ ಅಂದಿದ ತಕ್ಷಣ ಅದಕ್ಕೆ ಬೇರೆ ಏನು ಪಾಸಿಟಿವ್ ಇಲ್ವೇ ಇಲ್ಲ ಅಂತನ ಅದರ ಅರ್ಥ? ಹುಳಿ ಹಿಟ್ಟನ್ನ ಒಂದು ಎರಡ್ ಮೂರ್ ಕಡೆ ಸತ್ಯವೇದದಲ್ಲಿ ಪಾಪಕ್ಕೆ, ದುಷ್ಕೃತ್ಯಕ್ಕೆ, ದುರ್ನೀತಿಗೆ ಹೋಲಿಸಿದ್ದಾರೆ ಅಂದ ಮಾತ್ರಕ್ಕೆ ಅದಕ್ಕೆ ಬೇರೆ ಯಾವ್ದು ಪಾಸಿಟಿವ್ ಸೆನ್ಸ್ ಇಲ್ಲ ಅಂತನ ಇರುತ್ತ? ಇರುತ್ತೆ. ಓಕೆ. ಈಗ ಆಲ್ಮೋಸ್ಟ್ ನಾವು ಹತ್ತರಕ್ಕೆ ಬಂದಿದ್ದೀವಿ ಏನು ಅಂತ ಹೇಳಿ ತಿಳ್ಕೊಳ್ಲಿಕ್ಕೆ. ಈಗ ಇದೇ ರೀತಿ ಈಗ ನೀವ್ ಹೆಂಗ್ ನೋಡಿದ್ರು ಹುಳಿ ಹಿಟ್ಟನ್ನ ಕೆಲವು ಅಶುದ್ಧವಾಗಿರುವಂತಹ ಪದಾರ್ಥಗಳಿಗೆ, ಪಾಪಕ್ಕೆ ಹೋಲಿಸಿರುವಂತಹದ್ದು, ದುಷ್ಕೃತ್ಯಕ್ಕೆ ಹೋಲಿಸಿರುವಂತಹದ್ದು ಈ ಮುಂಚೆ ಏನ್ ನೋಡಿದಿರೋ ಅದೇ ಹುಳಿ ಹಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ಕೆಲವು ವಿಚಾರಗಳಿಗೆ ಬಳಕೆ ಮಾಡಿ ಅಂತ ದೇವರು ಹೇಳ್ತಾರೆ. ಒಂದ್ಸರಿ ನೋಡೋಣ ವಚನಗಳನ್ನು ಸಹ. ಯಾಜಕ ಕಾಂಡ 23ನೇ ಅಧ್ಯಾಯ, ಯಾಜಕ ಕಾಂಡ 23ನೇ ಅಧ್ಯಾಯ 17ನೇ ವಚನ. 23:17. ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯದ ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಸಾಕು. ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯದ ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಹುಳಿ ಹಾಕಿದ ಗೋಧಿ ಹಿಟ್ಟಿನಿಂದ ಮಾಡಿ, ಒಂದ್ ವೇಳೆ ಹುಳಿ ಅನ್ನುವಂತಹದ್ದು ಬರೀ ಅಶುದ್ಧಕ್ಕೆ ಹೋಲಿಸಲ್ಪಟ್ಟಿದ್ರೆ ಇಲ್ಲಿ ಹುಳಿ ಹಾಕಿರುವಂತಹ ಹಿಟ್ಟನ್ನ ಬಳಕೆ ಮಾಡಬೇಕು ಅಂತ ಏನಕ್ಕೋಸ್ಕರ ಹೇಳ್ತಿದ್ದಾರೆ ದಯವಿಟ್ಟು? ನಿಜನ? ಹೌದಾ? ಹುಳಿ ಹಾಕಿದ ಹಿಟ್ಟಿನಿಂದ ಮಾಡ್ಬೇಕು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳ್ತಿದಾರಲ್ವಾ? ಅದೇ ಯಾಜಕ ಕಾಂಡ 7ನೇ ಅಧ್ಯಾಯವನ್ನು ಒಂದ್ಸರಿ ಓದೋಣ. 7ನೇ ಅಧ್ಯಾಯ, ಅದೇ ಯಾಜಕ ಕಾಂಡ 7ನೇ ಅಧ್ಯಾಯ 13ನೇ ವಚನ. 7:13. ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಹುಳಿ ಇರಬೇಕು ಆ ರೊಟ್ಟಿಗಳಲ್ಲಿ. ಹೌದಾ? ಕ್ಲಿಯರ್ ಆಯ್ತಾ ನಮಗೆ ಇಲ್ಲಿವರೆಗೂ? ಓಕೆ. ಹಾಗಾದ್ರೆ ಹುಳಿ ಹಿಟ್ಟಿಗಿರುವಂತಹ ಅಪ್ಲಿಕೇಶನ್ ಬರೀ ಒಳ್ಳೇದು ಮಾತ್ರ, ಬರೀ ಕೆಟ್ಟದ್ ಮಾತ್ರನ? ಒಳ್ಳೇದು ಇದೆಯಾ? ಒಳ್ಳೆಯದು ಇದೆ. ಓಕೆ. ಇಷ್ಟನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈಗ ನಮ್ಮ ದಿನನಿತ್ಯದ ನಾವು ಹುಳಿ ಹಿಟ್ಟನ್ನು ಹೇಗೆಲ್ಲ ಬಳಕೆ ಮಾಡ್ಕೊತೀವಿ ಹೇಳಿ? ನಿಮಗೆ ಗೊತ್ತಿರುವಂತ ಉದಾಹರಣೆಗಳನ್ನ ಹೇಳಿ. ನಾವು ಇಡ್ಲಿ ದೋಸೆಗೆ ಹುಳಿ ಇರ್ಬೇಕು, ನಿಜನಾ? ನಿಮ್ಮಲ್ಲಿ ಯಾರಾದ್ರೂ ಯಾವಾಗ ರುಬ್ತೀರಾ ಪ್ರಿಯರೇ ದೋಸೆಗೆ? ನಿಮ್ಮ ಮನೇಲಿ ರುಬ್ಬಬೇಕು ಅಂತ ಹೇಳಿದ್ರೆ ದೋಸೆ ನೈಟ್ ರುಬ್ಬಿದ್ರೆ ಬೆಳಗ್ಗೆ ಮಾಡ್ತೀವಿ. ಓಕೆ. ನೈಟ್ ರುಬ್ಬಿ ನೈಟೇ ಮಾಡ್ಕೊಂಡು ತಿಂತೀರಾ ಯಾರಾದ್ರೂ? ನೈಟ್ ರುಬ್ಬಿ ಬೆಳಗ್ಗೆ ನೈಟ್ ತಿಂದ್ರು ಹೇಗಿರುತ್ತೆ ಅಂತ ಹೇಳಿ. ನೈಟ್ ಒಂದ್ ವೇಳೆ ನೀವು ರುಬ್ಬಿದ್ದೀರಾ, ಆ ಹಿಟ್ಟಿನಿಂದ ದೋಸೆ ಮಾಡಿದೀರಾ, ಹೆಂಗಿರುತ್ತೆ? ಚೆನ್ನಾಗಿರಲ್ಲ, ಹಂಚಲ್ ಹಾಕಿದ್ರೆ ಬೇಗನೆ ಇದೊಳಲ್ಲ. ಇನ್ನೊಂದು ಪಾಯಿಂಟ್, ಇನ್ನ ಮುಖ್ಯವಾಗಿರುವಂತಹ ಇನ್ನೊಂದು ಪಾಯಿಂಟ್ ಇದೆ ನೈಟ್ ತಿಂದ್ರೆ ದೋಸೆಯನ್ನ. ಏನು? ದೋಸೆ ಗಟ್ಟಿಯಾಗಿರುತ್ತೆ ಗೊತ್ತಾ ನಮಗೆ? ಬೆಳಿಗ್ಗೆ ಬಂದಷ್ಟು ಸಾಫ್ಟ್ ಆಗಿ ಬರೋದಿಲ್ಲ ಗೊತ್ತಾ? ನಿಜನ? ಬೆಳಿಗ್ಗೆ ಏನು ಮೆತ್ತಗ್ ಬರುತ್ತೆ ದೋಸೆ, ಆ ರೀತಿ ರಾತ್ರಿನೇ ಮಾಡ್ಕೊಂಡ್ ತಿಂದ್ರೆ ಬರೋದಿಲ್ಲ. ಅದಕ್ಕೆ ಟೈಮ್ ಕೊಡ್ಬೇಕು ನೀವು. ನಿಜನ? ನೀವು ಅಕ್ಕಿಯನ್ನ ಉದ್ದಿನ ಬೇಳೆನ ಜೊತೆಲಿ ಹಾಕಿ ರುಬ್ತೀರಾ ಅಲ್ವಾ? ರುಬ್ಬಿರುವಂತಹ ಅದು ಫರ್ಮೆಂಟ್ ಆಗ್ಬೇಕು. ಫರ್ಮೆಂಟೇಶನ್ ಅನ್ನುವಂತಹ ಒಂದು ಪ್ರೋಸೆಸ್ ಇದೆ. ರಾತ್ರಿ ಪೂರ್ತಿ ಅದು ಫರ್ಮೆಂಟ್ ಆದ್ರೆ
ಬೆಳಿಗ್ಗೆ ಚೆನ್ನಾಗಿ ಬರುತ್ತೆ. ನಿಜನಾ? ಮತ್ತೆ ಜಾಸ್ತಿ ಫರ್ಮೆಂಟ್ ಆಗಿ ಒಂದ್ 3 ದಿನ ಇಟ್ರಿ ಅಂತ ಅನ್ಕೊಳ್ಳಿ ದೋಸೆ ಹಿಟ್ಟನ್ನು, ಮತ್ತೆ ಏನಾಗುತ್ತೆ? ಕಹಿ ಆಗುತ್ತೆ. ಹುಳಿ ಜಾಸ್ತಿಯಾಗಿ ತಿನ್ಲಿಕ್ಕೆ ಆಗೋದಿಲ್ಲ. ನಿಜನಾ? ಎಷ್ಟು ಬೇಕೋ ಅಷ್ಟು ಹುಳಿ ಬರ್ಬೇಕು ದೋಸೆ ಹಿಟ್ಟು ಅನ್ನುವಂತಹದ್ದು. ನೀವು ರಾತ್ರಿ ರುಬ್ಬಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಸ್ವಲ್ಪ ಹುಳಿ ಬಂದಿರುತ್ತೆ. ಮತ್ತೆ ಅದೇ ದೋಸೆ ಹಿಟ್ಟನ್ನ ಹೊರಗಡೆ ಇಟ್ರಿ ಅಂತ ಅನ್ಕೊಳ್ಳಿ, ಒಂದ್ 2-3 ದಿನ ಫ್ರಿಡ್ಜ್ ಅಲ್ಲಿ ಇಡದೆ ಹೊರಗಡೆ ಇಟ್ರಿ ಅಂತ ಅನ್ಕೊಳ್ಳಿ, ತುಂಬಾ ಹುಳಿ ಬಂದು ತಿನ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಇರ್ಬೇಕು ಆ ದೋಸೆ ಹಿಟ್ಟಲ್ಲಿ. ಇದು ನಮ್ಗೆ ಅರ್ಥ ಆದ್ರೆ, ಅಂದ್ರೆ ಹುಳಿ ಅನ್ನುವಂತಹದ್ದು ಒಂದು ಒಳ್ಳೆ ವಿಚಾರಕ್ಕೋಸ್ಕರ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಕೆ ಆಗ್ತಿದೆ. ಸತ್ಯವೇದದಲ್ಲಿ ಏನಿದೆ ಅಂತ ಹೇಳಿ ನೋಡಿದ್ವಿ. ಸತ್ಯವೇದದಲ್ಲಿ ಹುಳಿ ಹಿಟ್ಟಿನ ಬಗ್ಗೆ ಪಾಸಿಟಿವ್ ಸೆನ್ಸ್ ಅಲ್ಲೂ ಇದೆ, ನೆಗೆಟಿವ್ ಸೆನ್ಸ್ ಅಲ್ಲೂ ಇದೆ. ಓಕೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಬ್ಯಾಕ್ ಗ್ರೌಂಡ್ಗೆ ಉದಾಹರಣೆಗಳನ್ನು ನೋಡಿದ್ವಿ. ಸಿಂಹ ಹೇಗೆ ಕೆಟ್ಟ ವಿಚಾರಕ್ಕೂ ಹೋಲಿಕೆ ಆಗಿದೆ, ಒಳ್ಳೆ ವಿಚಾರಕ್ಕೂ ಹೋಲಿಕೆ ಆಗಿದೆ ಅಂತ ಹೇಳಿ. ಓಕೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಇನ್ನೂ ಎಷ್ಟಿದೆ ನೋಡಿ. ಅಂದ್ರೆ ಹುಳಿ ಅನ್ನುವಂತಹದ್ದು ಕೆಟ್ಟದ್ದು ಅನ್ನುವಂತಹ ನಮ್ಮ ಅಭಿಪ್ರಾಯ. ಅದಕ್ಕೆ ಈ ವಚನ ನಮ್ಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 13 ಸಾಮ್ಯ ರೂಪದಲ್ಲಿ ಪರಲೋಕ ರಾಜ್ಯಕ್ಕೆ ಹೋಲಿಸಿದಾರಲ್ಲ ಹುಳಿಯನ್ನ. ಅದು ಯಾಕಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಪ್ರೀ ಕನ್ಸೀವ್ಡ್ ನೋಷನ್ಸ್. ಹುಳಿ ಅಂದ್ರೆ ಕೆಟ್ಟದ್ದು ಅಷ್ಟೇ ನಮ್ಮ ಮನಸ್ಸಲ್ಲಿ ಇರುವಂತಹದ್ದು. ಹೌದಾ? ಹುಳಿ ಒಳ್ಳೇದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಹುಳಿ ಅನ್ನುವಂತಹದ್ದು ಕಾಂಟೆಕ್ಸ್ಚುವಲ್ ಆಗಿ ಕೆಲವು ವಿಚಾರಗಳಲ್ಲಿ ಒಳ್ಳೇದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಅದಕ್ಕೆ ಈ ಉದಾಹರಣೆಗಳನ್ನೆಲ್ಲ ಕೊಡ್ತಿರುವಂತಹದ್ದು. ದೋಸೆ ಹಿಟ್ಟು ಹುಳಿ ಇದ್ರೇನೆ ಸ್ವಲ್ಪ ಮೆತ್ತಗೆ ಬರುವಂತಹದ್ದು ಬೆಳಿಗ್ಗೆ. ಈಸ್ಟ್ ಅನ್ನುವಂತಹದ್ದು ಫಾರ್ಮ್ ಆದ್ರೆ ಮಾತ್ರ ಬೆಳಿಗ್ಗೆ ಮೆತ್ತಗೆ ಬರುವಂತಹದ್ದು ದೋಸೆ ಹಿಟ್ಟು, ದೋಸೆ ಅನ್ನುವಂತಹದ್ದು. ಆ ಹಿಟ್ಟನ್ನ ನೀವು ಉಪಯೋಗ ಮಾಡ್ಕೊಂಡಾಗ. ನಿಜನಾ? ಓಕೆ, ಬ್ರೆಡ್ ಅನ್ನ ತಿಂತೀವಲ್ವಾ ಪ್ರಿಯರೇ? ಬ್ರೆಡ್ ತಿಂತೀವ? ಬ್ರೆಡ್ ಬನ್ ಎಲ್ಲ ತಿಂತೀವಲ್ವಾ? ಹೇಳಿ, ಬ್ರೆಡ್ ಹೆಂಗ್ ಫಾರ್ಮ್ ಆಗತ್ತೆ ಗೊತ್ತಾ? ಮೆತ್ತಗೆ ನೀವ್ ನೋಡುವಂತಹ ಫ್ಲಫಿ ಟೆಕ್ಸ್ಚರ್ ಇದೆಯಲ್ವಾ ಬ್ರೆಡ್ಗೆ, ಅದ್ ಹೇಗ್ ಬರುತ್ತೆ ಗೊತ್ತಾ? ಈಸ್ಟ್ ಅನ್ನ ಆಡ್ ಮಾಡ್ತಾರೆ. ಈಸ್ಟ್ ಅನ್ನುವಂತಹದ್ದು ಆಡ್ ಆಗುತ್ತೆ. ಈಸ್ಟ್ ಆಡ್ ಆದ್ರೆ ಮಾತ್ರ ಬ್ರೆಡ್ ಮೆತ್ತಗಿರುತ್ತೆ. ಗಟ್ಟಿಯಾಗಿ ಕಲ್ತರ ಇರುವಂತಹ ಬ್ರೆಡ್ ಅನ್ನ ತಗೊಂಡ್ ಬಂದು ಯಾರಾದ್ರೂ ಕೊಟ್ರು ಅಂತ ಅನ್ಕೊಳ್ಳಿ, ನಿಮ್ ಕೈಲಿ ತಿಂತೀರಾ? ಇದು ಬ್ರೆಡ್ ನ ಬೇಕ್ರಿ ಅವ್ರು ನಿಜವಾಗ್ಲೂ ಬ್ರೆಡ್ ಮಾಡಕ್ ಬರುತ್ತಾ ಅಂತ ಕ್ವಶನ್ಗಳು ಮಾಡ್ತೀರಾ? ನಿಜನಾ? ಹೌದು. ಅದನ್ನ ಹೆಂಗಿರ್ಬೇಕು ಬ್ರೆಡ್? ನಮ್ಮ ಪ್ರಕಾರ ಮೆತ್ತಗಿರ್ಬೇಕು. ನಿಜನಾ? ಸಾಫ್ಟ್ ಆಗಿರ್ಬೇಕು, ಫ್ಲಫಿ ಆಗಿರ್ಬೇಕು. ಅದಕ್ಕೆ ಏನ್ ಹಾಕ್ತಾರೆ ಗೊತ್ತಾ? ಈಸ್ಟ್ ಅನ್ನ ಹಾಕ್ತಾರೆ. ಈಸ್ಟ್ ಇದೆಲ್ಲವೂ ರಿಲೇಟೆಡ್ ಆಗಿರುವಂತಹದ್ದು. ಅಥವಾ ನೀವು ರಾತ್ರಿಯಲ್ಲಿ ಮನೆಯಲ್ಲಿ ಇದಾಗ್ತೀರಲ್ವಾ, ತುಂಬಾ ಜನಕ್ಕೆ ಮನೆಯಲ್ಲೇ ಹಾಲಿಂದ ಮೊಸರನ್ನ ಮಾಡುವಂತಹ ಅಭ್ಯಾಸ ಇರುತ್ತೆ. ಹೆಂಗ್ ಮಾಡ್ತೀರಾ ಹೇಳ್ತೀರಾ ಸ್ವಲ್ಪ? ಹಳೆ ಮೊಸರು ತೆಗೆದು ಸ್ವಲ್ಪ ಹಾಕಿ ಈಗಾಗ್ಲೇ ಇರುವಂತಹ ಮನೇಲಿ ಇರುವಂತಹ ಮೊಸರನ್ನ ಒಂದು ಚುಕ್ಕೆನೋ ಅಥವಾ ಒಂದ್ ಅರ್ಧ ಸ್ಪೂನೋ ಹಾಕಿದ್ರೆ ಸಾಕು. ಒಂದ್ ಅರ್ಧ ಲೀಟರ್ ಹಾಲಿದ್ರು ಸಹ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಅದು ಮೊಸರಾಗಿರುತ್ತೆ. ಇದೆಲ್ಲ ನಮ್ಗೆ ಅರ್ಥ ಆದ್ರೆ ಹುಳಿ ಅನ್ನುವಂತಹದ್ದು ಇದೇ ರೀತಿ ನಡೆಯುವಂತಹ ಒಂದು ಪ್ರೊಸೀಜರ್. ಆ ಕಾಲದಲ್ಲಿ ಸ್ತ್ರೀಯರು ಹೆಂಗ್ ಮಾಡ್ತಿದ್ರು ರೊಟ್ಟಿಯನ್ನ ಅಂತ ಹೇಳಿ ಹೇಳಿದ್ರೆ, ಈಗ ರೊಟ್ಟಿಗಳು ಆ ರೀತಿಯಾಗಿ ರೊಟ್ಟಿಗಳು ಮಾಡುವಂತಹ ಅಭ್ಯಾಸ ಇಲ್ಲ ಯಾರಿಗೂ ಸಹ. ಆದ್ರೆ ಆ ಕಾಲದಲ್ಲಿ ಹೆಂಗ್ ರೊಟ್ಟಿ ಮಾಡುವಂತಹ ಕಾರ್ಯಕ್ರಮ ಹೆಂಗ್ ನಡೀತಿತ್ತು ಅಂತ ಹೇಳಿ ಹೇಳಿದ್ರೆ, ಈ ಮುಂಚೆ ರೊಟ್ಟಿ ಮಾಡುವಂತಹ ಹಿಟ್ಟಿರುತ್ತಲ್ವಾ, ಅದನ್ನ ಸ್ವಲ್ಪ ತಗೊಂಡು ಇಟ್ಕೊಂಡಿರ್ತಾರೆ. ಅದನ್ನೇ ಹುಳಿ ಅಂತ ಕರೀತಾರೆ. ಈ ಮುಂಚೆ ನೆನ್ನೆ ಮೊನ್ನೆ ಮಾಡಿರುವಂತಹ ರೊಟ್ಟಿ ಮಾಡಿರುವಂತಹ ಹಿಟ್ಟಿರುತ್ತಲ್ವಾ, ಅದ್ರಲ್ಲಿ ಸ್ವಲ್ಪ ತಗೊಂಡು ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಆ ಸ್ವಲ್ಪ ತಗೊಂಡು ಇಟ್ಕೊಂಡಿರ್ತಾರಲ್ವ, ಅದನ್ನ ಹುಳಿ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಇವತ್ತು ರೊಟ್ಟಿ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಫ್ರೆಶ್ ಆಗಿ ಒಂದ್ 3-4 ಸೇರು ಹಿಟ್ಟನ್ನ ತಗೊಂಡ್ರೆ ಅದು ಫ್ರೆಶ್ ಹಿಟ್ಟು, ಅದ್ರಲ್ಲಿ ಹುಳಿ ಇಲ್ಲ. ಈಗ ಅದನ್ನ ಮಾಡ್ತಾ ಈಗಾಗ್ಲೇ ತಗೊಂಡು ಇಟ್ಕೊಂಡಿರ್ತಾರಲ್ವ, ನೆನ್ನೆ ಮೊನ್ನೆ ಹಿಸ್ಕಿರುವಂತಹ ಹಿಟ್ಟನ್ನ, ಹುಳಿ ಆಗಿರುವಂತಹದನ್ನ ಅದನ್ನ ತೆಗೆದು ಇದಕ್ಕೆ ಹಾಕಿ ಬೆರೆಸ್ಬಿಟ್ಟು ನೀಟಾಗಿ ತಟ್ಲಿಕ್ಕೆ ಶುರು ಮಾಡ್ತಾರೆ ರೊಟ್ಟಿಯನ್ನು. ಇದು ಅರ್ಥ ಆಯ್ತಾ ನಮಗೆ? ಈಗ ಸ್ವಲ್ಪ ಹುಳಿಯನ್ನ ಏನ್ ಹಾಕ್ತಾರೆ, ಆ 3-4 ಸೇರು ಗೋಧಿ ಹಿಟ್ಟಿಗೆ ಆ ಸ್ವಲ್ಪ ಹುಳಿಯನ್ನ ಏನ್ ಹಾಕ್ತಾರೆ, ಅಷ್ಟ್ ಹಾಕಿದ್ರೆ ಸಾಕು. ಅದು ಪೂರ್ತಿ, ಆ ರೊಟ್ಟಿ ಪೂರ್ತಿ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ತಗೊಂಡು ನೀಟಾಗಿ ಟೇಸ್ಟ್ ಕೊಡುತ್ತೆ ತಿನ್ನುವಂತವರಿಗೆ. ಅರ್ಥ ಆಯ್ತಾ ನಮಗೆ? ನೀವ್ ಹಾಕಿರುವಂತಹದ್ದು 3-4 ಸೇರು ಗೋಧಿ ಹಿಟ್ಟು, ಫ್ರೆಶ್ ಆಗಿ ಹಾಕಿರುವಂತಹದ್ದು 3-4 ಸೇರು ಗೋಧಿ ಹಿಟ್ಟು. ಓಕೆ, ನೀವು ಹುಳಿ ಹಾಕಿರುವಂತಹದ್ದು ಇಷ್ಟು ಅದಕ್ಕೆ ಸ್ವಲ್ಪ ಮಾತ್ರ ನೀವು ಹುಳಿ ಹಾಕಿರುವಂತಹದ್ದು. ಇಷ್ಟು ಹುಳಿ ಅಷ್ಟು ಹಿಟ್ಟನ್ನ ಏನ್ ಮಾಡುತ್ತೆ? ಅಷ್ಟು ಹಿಟ್ಟಿಗೆ ಯಾವ ಟೇಸ್ಟ್ ಅನ್ನ ಕೊಡುತ್ತೆ? ಸ್ವಲ್ಪ ಸ್ಲೈಟ್ ಹುಳಿ ಟೇಸ್ಟ್ ಅನ್ನ ಕೊಟ್ಟು ಅಷ್ಟು ಹಿಟ್ಟನ್ನ ಹುಳಿಯಾಗಿ ಬದಲಾಯಿಸುತ್ತೆ. ಇದು ನಮ್ಗೆ ಅರ್ಥ ಆಯ್ತು. ಇಷ್ಟೇ ಹುಳಿಯನ್ನ ನೀವು ಹಾಕಿದ್ದು, ಇಷ್ಟು ಹಿಟ್ಟಿಗೆ ಇಷ್ಟೇ ಹುಳಿಯನ್ನ ಹಾಕಿದ್ದು, ಇಷ್ಟೇ ಹುಳಿ ಅಷ್ಟು ಹಿಟ್ಟನ್ನ ಹುಳಿಯನ್ನಾಗಿ ಮಾರ್ಪಡಿಸತ್ತೆ. ಅವಾಗ್ಲೇ ರೊಟ್ಟಿ ಟೇಸ್ಟ್ ಬರುವಂತಹದ್ದು. ಸಪ್ಪಗಿರುವಂತ ಆ ಕಾಲದಲ್ಲಿ ನಾನು ಆಗ್ಲೇ ಹೇಳಿದೆ ನಿಮಗೆ ಹೇಗೆ ರೊಟ್ಟಿ ಮಾಡ್ತಿದ್ರು ಅಂತ ಹೇಳಿ. ಇಲ್ಲಾಂದ್ರೆ ರೊಟ್ಟಿಗೆ ಟೇಸ್ಟೇ ಇರೋದಿಲ್ಲ. ಆ ಸ್ವಲ್ಪ ಹುಳಿಯನ್ನ ಹಾಕಿದ್ರೇನೆ ಆ ರೊಟ್ಟಿಗೆ ಟೇಸ್ಟ್. ನಿಮ್ಮ ಮನೆಯಲ್ಲಿ ಹೇಗೆ ನೀವು ದೋಸೆಯನ್ನ ಮಾಡ್ಬೇಕಾದ್ರೆ ಈಸ್ಟ್ ಫಾರ್ಮ್ ಆದ್ರೆ ಮಾತ್ರ ಟೇಸ್ಟ್, ಆ ಫರ್ಮೆಂಟೇಶನ್ ಪ್ರೊಸೀಜರ್ ಇದೆಯಲ್ವಾ, ಅದೇ ರೀತಿಯಾಗಿ ರೊಟ್ಟಿ ಮಾಡುವಾಗ ಹುಳಿಯನ್ನ ಹಾಕಿದ್ರೇನೆ ಅದಕ್ಕೆ ಟೇಸ್ಟ್. ಆ ರೊಟ್ಟಿಗೆ ತುಂಬಾ ಹುಳಿ ಅಲ್ಲ, ಸ್ವಲ್ಪ ಹುಳಿಯನ್ನ ಅದಕ್ಕೆ ಹಾಕಿದ್ರೆ
ಆ ಹಿಟ್ಟು ಪೂರ್ತಿ ರುಚಿಕರವಾಗಿ ಮಾರ್ಪಡುತ್ತೆ. ಆಗ ಅದ್ರಲ್ಲಿ ರೊಟ್ಟಿ ಮಾಡಿದ್ರೆ ಮಾತ್ರ ಟೇಸ್ಟ್. ಇಲ್ಲಾಂದ್ರೆ ಸಪ್ಪಗೆ ಯಾವ ಕೆಲಸಕ್ಕೂ ಬರದೇ ಇರೋ ರೀತಿಯಲ್ಲಿ ಇರುತ್ತೆ ರೊಟ್ಟಿ. ಇದನ್ನ ಪರಲೋಕ ರಾಜ್ಯಕ್ಕೆ ಏನಕ್ಕೋಸ್ಕರ ಹೋಲಿಸಿದ್ರು? ಒಂದ್ಸರಿ ಸತ್ಯವೇದದ ವಚನವನ್ನ ನೋಡೋಣ. ಈಗಾಗ್ಲೇ ನಾವು ಸಾಮ್ಯ ರೂಪವನ್ನ ಏನ್ ನೋಡ್ತಿದ್ವಿ, ಆ ವಚನವನ್ನ ನೋಡೋಣ ಈಗ ಇನ್ನೊಂದ್ಸಾರಿ. ಈಗ ಅರ್ಥ ಆಗ್ಬೋದೇನೋ, ಈಗ ಗೆಸ್ ಮಾಡ್ಲಿಕ್ಕೆ ಈಸಿ ಆಗ್ಬೋದೇನೋ ನಮ್ಗೆ ಏನ್ ಆಗಿರ್ಬೋದಿತ್ತು ಅಂತ ಹೇಳಿ. 33 ಅಲ್ವಾ? ಓಕೆ, 33 13:33. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ. ಮುಂದೆ ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಈಗ ಕರೆಕ್ಟ್ ಆಗಿ ಯೋಚನೆ ಮಾಡಿ ಎಲ್ಲರೂ ಸಹ ಪೂರ್ತಿ ಏಕಾಗ್ರತೆಯಿಂದ ಇನ್ನೊಂದ್ಸರಿ ಓದ್ತಿದ್ದೀರಿ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು, ಅಂದ್ರೆ ಒಂದು ಚಿಕ್ಕ ಹುಳಿಯನ್ನ ತಗೊಂಡು, ಚಿಕ್ಕ ಹುಳಿ ಹಿಟ್ಟನ್ನ ತಗೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಆ ಹಿಟ್ಟೆಲ್ಲ ಹುಳಿಯಾಯಿತು. ಸೇರಿಸಿದ್ದು ಚಿಕ್ಕ ಹುಳಿ, ಅಷ್ಟೂ ಸಹ ಹುಳಿ ಆಗೋಯ್ತಂತೆ. ಗೆಸ್ ಮಾಡ್ತೀರಾ? ಯೇಸು ಕ್ರಿಸ್ತರಿಗೆ ಹೋಲಿಕೆಯಾಗಿದೆ. ಯೇಸು ಕ್ರಿಸ್ತರಿಗೆ ಹೆಂಗ್ ಹೋಲಿಕೆ ಆಗಿದೆ? ಯೇಸು ಕ್ರಿಸ್ತರೇ ಈ ಭೂಮಿಗೆ ನಮ್ಮ ಎಲ್ಲಾ ಪಾಪಗಳಿಗೋಸ್ಕರವಾಗಿ ಬಂದಿದ್ದಾನೆ. ಆತನ ಮುಖಾಂತರ ನಾವೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೇವೆ. ಹುಳಿ ಹಿಟ್ಟು ವಾಕ್ಯಕ್ಕೆ ಹೋಲಿಕೆ ಆಗಿದೆ ಅಣ್ಣ. ಆ ವಾಕ್ಯವು ಲೋಕದಲ್ಲಿರ್ತಕ್ಕಂತ ಪಾಪದ ಮನಸ್ಸಲ್ಲಿರ್ತಕ್ಕಂಥವ್ರೆಲ್ಲ ಹೃದಯದಲ್ಲಿ ಒಂದ್ ವೇಳೆ ಆ ವಾಕ್ಯ ಬಿದ್ರೆ ಅದು ಸಹ ವಾಕ್ಯಕ್ಕೆ ಅನುಗುಣವಾಗಿ ಅವ್ರು ಬರ್ತಾರೆ ಅಂತ ಹೇಳಿ ಒಂದು. ಓಕೆ, ತುಂಬಾ ಸಂತೋಷ. ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂತವ್ರಿಗೆಲ್ಲ ಕೃತಜ್ಞತೆಗಳು. ಇನ್ನೊಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ, ಇನ್ನೂ ಸ್ವಲ್ಪ ಈಸಿ ಮಾಡೋಣ ಕೆಲಸವನ್ನ. ಓಕೆ, ಕಳೆದ ವಾರ ನಾವು ಆಲೋಚನೆ ಮಾಡಿದಂತ ಸಾಮ್ಯದ ಹೆಸರೇನು? ಪಟ್ ಅಂತ. ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆ. ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ರು? ಅದು ನೋಡೋಕ್ ಚಿಕ್ಕ ಬೀಜ ಆಗಿದ್ರು ಕೂಡ ಬೆಳೆದ ಮೇಲೆ ದೊಡ್ಡ ಮರವಾಗಿ ಬೆಳೆಯುತ್ತೆ. ಅದನ್ನ ದೇವರ ರಾಜ್ಯಕ್ಕೆ ಏನಕ್ಕೋಸ್ಕರ ಹೋಲಿಸಿದ್ರು? ದೇವರ ರಾಜ್ಯ ಕೂಡ ಸ್ಟಾರ್ಟ್ ಆಗ್ಬೇಕಾದ್ರೆ ಚಿಕ್ಕದಾಗಿರುತ್ತೆ, ಆದ್ಮೇಲೆ ದೊಡ್ಡದಾಗಿ ಬೆಳೆಯುತ್ತೆ. ಈ ಕಾಂಟೆಕ್ಸ್ಟ್ ಅಲ್ಲಿ ಈ ಸಾಮ್ಯ ರೂಪವನ್ನು ಯೋಚನೆ ಮಾಡಿ. ಇವಾಗ ಬೇಗ ಆ ಕಾಂಟೆಕ್ಸ್ಟ್ ಅಲ್ಲಿ ಈ ಸಾಮ್ಯ ರೂಪವನ್ನು ಯೋಚನೆ ಮಾಡಿ. ಹೌದಣ್ಣ, ಇದನ್ನು ಹುಳಿ ಹಿಟ್ಟು ಅದಕ್ಕೆ ಹೋಲಿಕೆಯಾಗಿದೆ. ನಿಜನಾ? ಈಗ ನಮ್ಗೆ ಅರ್ಥ ಆಯ್ತಾ? ಚಿಕ್ಕ ಹುಳಿ ಹಿಟ್ಟು. ಪ್ರಾರಂಭದಲ್ಲಿ ನಾವ್ ಎಷ್ಟು ಹುಳಿಯನ್ನು ಸೇರಿಸಿದ್ವಿ ರೊಟ್ಟಿ ಮಾಡ್ಬೇಕಾದ್ರೆ? ಚಿಕ್ಕ ಹುಳಿ ಹಿಟ್ಟು. ಅದು ಏನ್ ಮಾಡ್ತಂತೆ? ಹೋಗಿ 3 ಸೇರು 3 ಸೇರು ಹಿಟ್ಟನ್ನ ಹುಳಿ ಮಾಡಿದೆ. ಹುಳಿ ಟೇಸ್ಟ್ ಅನ್ನ ಕೊಟ್ಟಿದೆ. ಆ 3 ಸೇರು ಹಿಟ್ಟುಗಳಿಗೆ ಹುಳಿ ಎನ್ನುವಂತಹ ಟೇಸ್ಟ್ ಅನ್ನ ಕೊಟ್ಟಿದೆ. ಎಷ್ಟು ಹುಳಿ? ಇಷ್ಟೇ ಹುಳಿ. ಎಕ್ಸಾಕ್ಟ್ ಆಗಿ ಇದನ್ನೇ ಅಲ್ವಾ ನಾವು ನೋಡಿದ್ದು ಕಳೆದ ವಾರ ಸಾಮ್ಯ ರೂಪದಲ್ಲಿ, ಸಾಸಿವೆ ಕಾಳಿನ ಸಾಮ್ಯ ರೂಪದಲ್ಲಿ. ಸಾಸಿವೆ ಕಾಳು ಒಂದೇ ಒಂದು ಕಾಳು. ಆ ಒಂದು ಕಾಳು ಏನ್ ಮಾಡ್ಬೋದು? 10 ಎಕರೆ ಹೊಲದಲ್ಲಿ ಬೇಕಾದ್ರೂ ಸಾಸಿವೆ ಕಾಳನ್ನೇ ಬೆಳೆಸ್ಬೋದು. ನಿಜನಾ? ಸಾಸಿವೆ ಕಾಳಿಗಿರುವಂತಹ ಪವರ್ ಲಾಸ್ಟ್ ವೀಕ್ ನೋಡಿದ್ವಿ. ಅದು ತುಂಬಾ ಬೇಗ ಬೆಳೆಯುತ್ತೆ, ಅದು ತುಂಬಾ ಬೇಗ ಸ್ಪ್ರೆಡ್ ಆಗತ್ತೆ. ಅದು ತುಂಬಾ ಚಿಕ್ಕದಾಗಿರ್ಬೋದು ಪ್ರಾರಂಭದಲ್ಲಿ, ಆದ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗತ್ತೆ. ದೇವರ ರಾಜ್ಯ ಎಲ್ಲ ಕಡೆಗೂ ಪ್ರಾರಂಭದಲ್ಲಿ ಸ್ಟಾರ್ಟ್ ಆದಂತಹದ್ದು ಒಬ್ಬರಿಂದಲೇ, ಯೇಸು ಕ್ರಿಸ್ತರಿಂದಲೇ. ಪ್ರಾರಂಭದಲ್ಲಿ ಸ್ಟಾರ್ಟ್ ಆದಂತಹದ್ದು ಒಂದು ಚಿಕ್ಕ ಟೀಮ್ ಇಂದ. ಯೇಸು ಕ್ರಿಸ್ತರನ್ನ ಸೇರಿಸಿ 12 ಜನ ಅಪೊಸ್ತಲರನ್ನು ಸೇರಿಸಿದ್ರೆ 13 ಜನ. ಆ ಚಿಕ್ಕ ಅಂತಸ್ತಿನಲ್ಲಿ ಸ್ಟಾರ್ಟ್ ಆದಂತಹ ದೇವರ ರಾಜ್ಯ ಅನ್ನುವಂತಹದ್ದು ಇವತ್ತು ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲಿ, ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ಸಿಟಿಗಳಲ್ಲಿ ಕೋಟ್ಯಾನುಕೋಟಿ ಜನ ಸಭ್ಯರನ್ನ ಆ ರಾಜ್ಯ ಹೊಂದಿದೆ. ಇದೆ ಅಲ್ವಾ ನಾವು ಕಳೆದ ವಾರ ನೋಡಿದ್ದು. ಈ ಸಾಮ್ಯ ರೂಪ ಎಕ್ಸಾಕ್ಟ್ ಆಗಿ ಅದನ್ನ ಹೇಳ್ತಿಲ್ಲ ನಮಗೆ. ಚಿಕ್ಕ ಹುಳಿ ಹಿಟ್ಟು ಅಷ್ಟನ್ನೂ ಸಹ ಹುಳಿಯನ್ನಾಗಿ ಬದಲಾಯಿಸುತ್ತೆ. ಬೇಕಾಗಿರುವಂತಹ ಚಿಕ್ಕ ಅದನ್ನ ತಗೊಂಡು ನೀವು ಕೆಲವು ಸಾರಿ ಸ್ಟ್ರಾಂಗ್ ಆಗಿದ್ರೆ ಹುಳಿ ಅನ್ನುವಂತಹದ್ದು, ಆ ಹಿಟ್ಟನ್ನ ನೀವು ತಗೊಂಡು ಬೆರಳಲ್ಲಿ ಇದಕ್ಕೆ ಸೋಕ್ಸಿದ್ರೆ ಸಾಕು, ಅಷ್ಟು ಮಾಡಿದ್ರೆ ಸಾಕು. ಸ್ವಲ್ಪ ತಗೊಂಡಿದ್ದಕ್ಕೆ ಅಂಟಿಸ್ಬಿಟ್ಟು ಅದಾದ್ಮೇಲೆ ನೀವು ಮತ್ತೆ ಹಿಟ್ಟನ್ನ ಹೊಸದು ರೊಟ್ಟಿ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ ಆಗ ಟೆಕ್ಸ್ಚರ್ ಆ ಟೇಸ್ಟ್ ಇದಕ್ಕೂ ಬಂದ್ಬಿಡತ್ತೆ. ನಿಜನಾ? ಆ ಚಿಕ್ಕ ಹುಳಿಯನ್ನ ತಗೊಂಡು ಈ ದೊಡ್ಡ ಹಿಟ್ಟಿಗೆ ಈ 3-4 ಸೇರು ಏನ್ ಹಿಟ್ಟಿದೆಯಲ್ವಾ, ಇದಕ್ಕೆ ಹಾಕಿಟ್ರೆ ಸಾಕು. ಒಂದು 2-3 ಗಂಟೆ ಬಿಟ್ರೆ ಆ ಹುಳಿಯಲ್ಲಿ ಎಷ್ಟು ಹುಳಿ ಇತ್ತು ಈ ಹಿಟ್ಟಿನಲ್ಲೂ ಸಹ ಅಷ್ಟೇ ಹುಳಿ ಬರುತ್ತೆ. ಈಸಿಯಾಗಿ ಸ್ಪ್ರೆಡ್ ಆಗತ್ತೆ. ಮತ್ತೆ ನೀವು ಸೆಪರೇಟ್ ಮಾಡ್ಲಿಕ್ಕಾಗತ್ತೆ? ಹುಳಿಯನ್ನ ರೊಟ್ಟಿಗೆ ಸೇರ್ಸಿದ್ರಿ ಅಂತ ಅನ್ಕೊಳ್ಳಿ, ಸೇರ್ಸಿದ್ಮೇಲೆ ನೀವು ಸೆಪರೇಟ್ ಮಾಡ್ಲಿಕ್ಕಾಗತ್ತ? ಆಗೋದಿಲ್ಲ ಅಲ್ವಾ? ನೀವು ಮೊಸರು ಮಾಡ್ಲಿಕ್ಕೆ ಹಾಲಿಗೆ ಈ ಮುಂಚೆ ಹಳೆ ಮೊಸರನ್ನ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಈಗ ಅದ್ ಮೊಸರು ಆಗೋಗಿದೆ.
ಎಲ್ಲಿ ಮತ್ತೆ ಮೊಸರನ್ನ ವಾಪಸ್ ತಗೊಂಡು ಹಾಲನ್ನ ವಾಪಸ್ ಕೊಡಿ ನೋಡೋಣ, ಆಗತ್ತಾ? ನೋ ವೇ, ಚಾನ್ಸ್ ಇಲ್ಲ ಅಲ್ವಾ, ಆಗೋದೇ ಇಲ್ಲ ಅಲ್ವಾ ಅದು. ಅದು ರಿಸೀಡ್ ಆಗುವಂತಹದ್ದಲ್ಲ. ರಿಸೀಡ್ ಅಂದ್ರೆ ಮತ್ತೆ ಹಿಂದೆ ಹೋಗುವಂತಹದ್ದಲ್ಲ, ಹಿಂದೆ ಹೋಗುವಂತಹದ್ದಲ್ಲ, ವಾಪಸ್ ತಗೊಳ್ಳಲ್ಪಡುವಂತಹದ್ದಲ್ಲ, ಅದು ಮುಂದೆನೇ ಹೋಗುವಂತಹದ್ದು. ಒಂದ್ಸರಿ ಸ್ಟಾರ್ಟ್ ಆದ್ರೆ ಮುಂದೆ ಹೋಗುತ್ತೆ, ಬಿಟ್ರೆ ಹುಳಿ ಅನ್ನುವಂಥದ್ದು ಒಂದ್ಸರಿ ಆಡ ಆದ್ರೆ ಆ ಹಿಟ್ಟನ್ನ ಎಷ್ಟು ಹಿಟ್ಟನ್ನ ಬೇಕಾದ್ರೂ ಹುಳಿಯಾಗಿ ಮಾಡುತ್ತೆ. ಬಿಟ್ರೆ ಈಗ ನೀವು ಒಂದು ಚಿಕ್ಕ ಹುಳಿಯನ್ನ ಎತ್ತಿಟ್ಟಿರ್ತೀರಾ ಪಕ್ಕದಲ್ಲಿ, ನಾನು ಹೇಳ್ದೆ ಈ ಮುಂಚೆ 3 ದಿನದ ಮುಂಚೆ ರೊಟ್ಟಿ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಓಕೆ, ಆ ರೊಟ್ಟಿ ಮಾಡುವಂತ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನ ತೆಗೆದು ಪಕ್ಕಕ್ಕೆ ಇಟ್ಟಿರ್ತೀರಾ. ಓಕೆ, ಚಿಕ್ಕದಾಗಿ ಒಂದು ಚಿಕ್ಕ ಬಾಲ್ ಅನ್ನ ಪಕ್ಕಕ್ಕೆ ಇಟ್ಟಿರ್ತೀರಾ. ಈಗ 3 days ಬ್ಯಾಕು ಇದನ್ನ ಇಟ್ಟಿರುವಂತಹದ್ದು. ಈಗ ಹೊಸದಾಗಿ ರೊಟ್ಟಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಹೊಸ ಹಿಟ್ಟನ್ನು ತಗೊಳ್ತೀರಾ ಅಲ್ವಾ, ಫ್ರೆಶ್ ಆಗಿರುವಂತಹ ಹಿಟ್ಟನ್ನು ತಗೊಳ್ತೀರಾ ಅಲ್ವಾ, 1-2-3 kg ತಗೊಳ್ತೀರಾ. ಮನೆಗೆ ಯಾರೋ ಬರ್ತಿದ್ದಾರೆ. ಈಗ ಹಳೆ ಹುಳಿಯನ್ನು ತಗೊಂಡು ಏನ್ ಮಾಡ್ತೀರಾ? ಇದಕ್ ಬೆರೆಸಿ ಇದರಲ್ಲಿ ರೊಟ್ಟಿ ಮಾಡ್ತೀರಾ. ಸೊ ಆ ಟೇಸ್ಟ್ ಅನ್ನುವಂತಹದ್ದು ಸಿಕ್ತು. ಈಗ ಇವತ್ ಮಾಡಿದಿರಲ್ವಾ, ಇವತ್ತು ಕಲ್ಸಿದಿರಲ್ವಾ ಹಿಟ್ಟನ್ನ, ಇದ್ರಲ್ಲಿ ಒಂದ್ ಸ್ವಲ್ಪ ತೆಗೆದು ಮತ್ತೆ ಪಕ್ಕಕ್ಕೆ ಇಟ್ಟಿರ್ತೀರಾ. ಏನಕ್ಕೋಸ್ಕರ? ಮುಂದಿನ ದಿನ ಮಾಡಕ್ಕೆ, ಮತ್ತೆ ನಾಳೆ ಮಾಡ್ಲಿಕ್ಕೆ. ನಿಜನಾ ಇಲ್ವಾ? ಮತ್ತೆ ಇದನ್ನ ತೆಗೆದು ಪಕ್ಕಕ್ಕೆ ಇಡುವಂತಹದ್ದು, ಮತ್ತೆ ನಾಳಿದ್ ಮಾಡುವಂತಹದ್ದು. ಈ ರೀತಿ ಇದು ಜಾಸ್ತಿ ಆಗುವಂತಹದ್ದೇ ಬಿಟ್ರೆ ಕಡಿಮೆ ಆಗುವಂತಹದ್ದಲ್ಲ. ನಾನು ಆಗ್ಲೇ ಹೇಳ್ದೆ ನಿಮಗೆ, ಸಾಸಿವೆ ಕಾಳಿನ ಉದಾಹರಣೆಗೆ ಇದು ಹೇಗೆ ಲಿಂಕ್ ಆಗಿದೆ ಅಂತ ಹೇಳಿ. ಸಾಸಿವೆ ಕಾಳು ಪ್ರಾರಂಭದಲ್ಲಿ ಒಂದೇ ಒಂದು ಕಾಳು, ಚಿಕ್ಕ ಕಾಳು. ನೀವು ಸಾಸಿವೆ ಕಾಳನ್ನ ಇಟ್ಕೊಂಡು ನೋಡಿ ಅಂದ್ರೆ ಇಷ್ಟು ದಿನ ಇಟ್ಕೊಂಡಿರುವಂತದ್ದು ಬೇರೆ ಒಗ್ಗರಣೆಗೆ ಅದಕ್ಕೆ ಇದಕ್ಕೆಲ್ಲ. ಇವತ್ತು ಸ್ಪೆಷಲ್ ಆಗಿ ಇಟ್ಕೊಂಡು ನೋಡಿ. ನಿಮ್ಮ ಕೈಯಲ್ಲಿ ಒಂದು ಸಾಸಿವೆ ಕಾಳನ್ನು ಪ್ರೇಯರ್ ಮುಗಿದ ನಂತರ ಒಂದು ಸಾಸಿವೆ ಕಾಳನ್ನ ಕೈಯಲ್ಲಿ ಇಟ್ಕೊಳ್ಳಿ, ಅದನ್ನೇ ನೋಡಿ ಒಂದ್ಸಾರಿ. ಪರಲೋಕ ರಾಜ್ಯವನ್ನ ದೇವ್ರು ಇದಕ್ಕೆ ಹೋಲಿಸಿದಾರ ಅಂತ ಹೇಳಿ ನಿಮಗೆ ಅನ್ನಿಸ್ಬಿಡುತ್ತೆ. ಆಮೇಲೆ ಅದರ ಹಿಂದೆ ಇರುವಂತಹ ಬ್ಯಾಕ್ ಗ್ರೌಂಡ್ ಅನ್ನು ಯೋಚನೆ ಮಾಡಿ ನೋಡಿದ್ರೆ ಪರಲೋಕ ರಾಜ್ಯವನ್ನ ಕರೆಕ್ಟ್ ಆಗಿರುವಂತಹ ವಸ್ತುಗೆ ಹೋಲಿಸಿದ್ದಾರೆ, ದೇವರ ರಾಜ್ಯವನ್ನ ಕರೆಕ್ಟ್ ಆಗಿರುವಂತಹ ವಸ್ತುಗೆ ಹೋಲಿಸಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ. ಅದು ಸಾಸಿವೆ ಕಾಳಿಗಿರುವಂತಹ ಶಕ್ತಿ ಆದ್ರೆ ಇದು ಹುಳಿಗಿರುವಂತಹ ಶಕ್ತಿ. ಸ್ವಲ್ಪ ಹುಳಿ ಅನ್ನುವಂತಹದ್ದು ಆಡ್ ಆದ್ರೆ ಸಾಕು, ಹಿಟ್ಟನ್ನೆಲ್ಲ ಹುಳಿಯನ್ನಾಗಿ ಬದಲಾಯಿಸತ್ತೆ. ಹುಳಿ ಅನ್ನುವಂತಹದ್ದು ಟೇಸ್ಟ್ ಕೊಡುತ್ತೆ. ನಾನು ಆಗ್ಲೇ ಹೇಳಿದೆ, ರೊಟ್ಟಿ ಮಾಡ್ಬೇಕಾದ್ರೆ ಹುಳಿಯನ್ನ ಸ್ಪೆಸಿಫಿಕ್ ಆಗಿ ಹಾಕ್ತಾ ಇದ್ರು. ಹುಳಿ ಅನ್ನುವಂತಹದ್ದು ಟೇಸ್ಟ್ ಕೊಡುತ್ತೆ. ಪಸ್ಕ ಹಬ್ಬದ ಬಗ್ಗೆ ಮಾತಾಡಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನು ತಿನ್ಬೇಕು ಅಂತಾರೆ. ನಮ್ಮಲ್ಲಿ ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, ಸಾಕಷ್ಟು ಸರಿ ಆಲೋಚನೆ ಮಾಡಿದೀವಿ ಮುಂಚೆ ಅದನ್ನ. ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನ ಪಸ್ಕ ಹಬ್ಬದಲ್ಲಿ ತಿನ್ನಬೇಕು ಅಂತ ಹೇಳಿ ಹೇಳ್ತಾರೆ. ನೆನಪಿದೆಯಾ ನಮ್ಗಿದು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನ ತಿನ್ಬೇಕು ಪಸ್ಕ ಹಬ್ಬದಲ್ಲಿ. ಏನಕ್ಕೋಸ್ಕರ? ಕಹಿ ಪಲ್ಯಗಳ ಜೊತೆ ತಿನ್ಬೇಕು. ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನ ಕಹಿ ಪಲ್ಯದ ಜೊತೆ ತಿನ್ನಬೇಕು. ನಿಮ್ಮ ಮನೇಲಿ ಏನಾದ್ರು ಹಬ್ಬ ಮಾಡಿದ್ರೆ ಏನ್ ಮಾಡ್ತೀರಾ ಪ್ರಿಯರೇ? ಕಹಿ ಪಲ್ಯಗಳನ್ನ ಮಾಡ್ಕೋತೀರಾ? ಕಹಿ ಆಗಿರುವಂತಹ ಪದಾರ್ಥಗಳನ್ನ ಮಾಡ್ಕೊಳ್ತೀರಾ? ಸಿಹಿ ಆಗಿರುವಂತಹ ಪದಾರ್ಥ ಮಾಡ್ಕೊಳ್ತೀರಾ? ಎಲ್ಲ ಸಿಹಿ ಪದಾರ್ಥನೇ. ಎಲ್ಲ ಸಿಹಿ ಪದಾರ್ಥಗಳು ಟೇಸ್ಟ್ ಆಗಿರುವಂತಹದ್ದು, ಇದ್ರೂ ಖಾರ ಚೆನ್ನಾಗಿರ್ಬೇಕು, ಖಾರ ಮಾಡಿದ್ರು ಸಹ ಅಂತ ಪದಾರ್ಥಗಳನ್ನಲ್ವಾ ನೀವು ಕುಕ್ ಮಾಡ್ಕೊಳ್ಳುವಂತಹದ್ದು ಮನೆಯಲ್ಲಿ ಫೆಸ್ಟಿವಲ್ ಇದ್ದಾಗ. ಆದ್ರೆ ದೇವ್ರ ಪಸ್ಕ ಹಬ್ಬದಲ್ಲಿ ಸ್ಪೆಸಿಫಿಕ್ ಆಗಿ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳು ಕಹಿ ಪಲ್ಯಗಳ ಜೊತೆ ತಿನ್ನಬೇಕು ಅಂತಾರೆ. ಯಾಕೆ? ಪಸ್ಕ ಹಬ್ಬದ ಬ್ಯಾಕ್ ಗ್ರೌಂಡ್ ಏನ್ ಇಷ್ಟಕ್ಕೂ ಪಸ್ಕ ಹಬ್ಬವನ್ನ ಮೇನ್ ಆಬ್ಜೆಕ್ಟಿವ್ ಏನಕ್ಕೋಸ್ಕರ ಮಾಡ್ಲಿಕ್ಕೆ ಹೇಳ್ತಾರೆ? ಮುಂದೆ ದೇವರ ಕಾರ್ಯಗಳನ್ನು ತಿಳಿಸೋದು. ಮುಂದೆ ಬರುವಂತ ಸಂತಾನಕ್ಕೆ ದೇವರು ಮಾಡಿದಂತಹ ಅದ್ಭುತ ಕಾರ್ಯಗಳು ನೆನಪಿರಬೇಕು. ಪಸ್ಕ ಹಬ್ಬ ಬಂತು ಅಂತ ಅನ್ಕೊಳ್ಳಿ, ಈಗ ಎಲ್ಲಾ ಫೆಸ್ಟಿವಲ್ಗೂ ಮನೆಯಲ್ಲಿ ರುಚಿಯಾಗಿರುವಂತಹ ಪದಾರ್ಥಗಳನ್ನು ಮಾಡ್ತಾ ಇದ್ರು. ಪಸ್ಕ ಹಬ್ಬದಲ್ಲಿ ಮಾತ್ರ ಎಂತ ಪದಾರ್ಥ ಮಾಡ್ತಾರೆ? ಕಹಿ ಪಲ್ಯಗಳಂತೆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳು ಮಾಡ್ತಾರೆ. ಅವಾಗ ಮಕ್ಕಳಿಗೆ ತಿಂದು ಬೇಜಾರಾಗಿ ಮಮ್ಮಿ ಡ್ಯಾಡಿ ಹತ್ರ ಬಂದು, ಮಮ್ಮಿ ಡ್ಯಾಡಿ ಏನಕ್ಕೋಸ್ಕರ ಈ ಹಬ್ಬದಲ್ಲಿ ಮಾತ್ರ ಸ್ಪೆಸಿಫಿಕ್ ಆಗಿ ಟೇಸ್ಟೇ ಇಲ್ಲದೆ ಇರುವಂತಹ ಅಡಿಗೆಗಳನ್ನ ಮಾಡ್ತೀರಾ ಅಂತ ಮಕ್ಕಳ ತಂದೆ ತಾಯಿಯನ್ನ ಕೇಳ್ಬೇಕು. ಇದೆಲ್ಲ ಸತ್ಯವೇದಲ್ಲಿರುವಂತಹ ವಚನಗಳು. ಪಸ್ಕ ಹಬ್ಬದ ಒಂದು ಅಧ್ಯಾಯವನ್ನ ನೋಡಿದಾಗ ಹೌದಾ, ಟೇಸ್ಟೇ ಇಲ್ಲದೆ ಇರುವಂತಹ ಅಡಿಗೆಗಳು ಇವತ್ ಮಾತ್ರ ಯಾಕೆ ಮಾಡ್ತೀರಾ ಅಂತ ಬಂದು ಕೇಳ್ಬೇಕು. ಅವಾಗ ತಂದೆ ತಾಯಿಯಂದಿರು ಮಕ್ಕಳಿಗೆ ಹೇಳ್ಬೇಕು ಏನಂತ? ನಮ್ಮ ದೇವರ ಯೆಹೋವನು ಐಗುಪ್ತ ದೇಶದಿಂದ ನಮ್ಮನ್ನ ಬಿಡಿಸಿ ನಮಗೆ ಅಂತ ಹೇಳಿ ಈ ರೀತಿಯಾಗಿರುವಂತಹ ಒಂದು ಸ್ವಾಸ್ಥ್ಯವನ್ನು ಕೊಟ್ಟಿದಾರಲ್ವಾ, ಇದನ್ನೆಲ್ಲ ನೆನಪು ಮಾಡಿಕೊಂಡು ಅದಕ್ಕೆ ಜ್ಞಾಪಕಾರ್ಥವಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ನಮ್ಮನ್ನ ಉಳಿಸಿದ್ರು ಸಂಹಾರ ಆಗದಂತ ಐಗುಪ್ತ ದೇಶದಲ್ಲಿ. ಈ ಎಲ್ಲಾ ಕಾರಣವನ್ನ ಇದೆಲ್ಲವನ್ನ ನೆನೆಸ್ಕೊಂಡು ನಾವು ಪಸ್ಕ ಹಬ್ಬವನ್ನ ಮಾಡ್ತೀವಿ ಅಂತ ತಂದೆ ತಾಯಿಯಂದಿರು ಮಕ್ಕಳಿಗೆ ಹೇಳ್ಬೇಕಿತ್ತು. ಅದಕ್ಕೋಸ್ಕರ ಪಸ್ಕ ಹಬ್ಬವನ್ನ ಆಚರಣೆ ಮಾಡಿ ಅಂತ ಹೇಳಿ ಹೇಳಿದ್ರು ಹಳೆ ಒಡಂಬಡಿಕೆಯಲ್ಲಿ. ಹೌದಾ? ಓಕೆ, ಈಗ ಹೇಳಿ ನಮ್ಮ ಪಾಯಿಂಟ್, ನಮ್ಮ ಸಬ್ಜೆಕ್ಟ್ ವಾಪಸ್ ಬರೋಣ. ಪಸ್ಕ ಹಬ್ಬದಲ್ಲಿ ಏನೇನ್ ತಿನ್ಬೇಕು ಅಂತ ಮಾತಾಡ್ಕೊಂಡಿದ್ವಿ? ಹುಳಿ ಇಲ್ಲದ ರೊಟ್ಟಿ ಮತ್ತು ಕಹಿ ಪದಾರ್ಥ, ಕಹಿ ಪಲ್ಯ. ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ, ಕಹಿ ಪಲ್ಯ. ಹಾಗಾದ್ರೆ ಈ ಎರಡರಲ್ಲೂ ಏನಿಲ್ಲ? ಟೇಸ್ಟ್ ಇಲ್ಲ. ನಿಜಾನ? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ, ಕಹಿ ಪಲ್ಯ, ಇವೆರಡರಲ್ಲೂ ಟೇಸ್ಟ್ ಇಲ್ವಾ?
ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಲಿ ಏನಿಲ್ಲ ಹೇಳಿ? ಟೇಸ್ಟ್ ಇಲ್ಲ ಅಣ್ಣ. ರುಚಿ ಇಲ್ಲ. ಟೇಸ್ಟ್ ಬರ್ಬೇಕಂದ್ರೆ ಏನ್ ಹಾಕ್ಬೇಕಾಗಿದ್ರೆ ಹುಳಿ ಹಾಕ್ಬೇಕಣ್ಣ. ಹುಳಿ ಹಾಕಬೇಕು. ಅದಕ್ಕೆ ಹೇಳಿದ್ದು ಹಳೆ ಒಡಂಬಡಿಕೆಯಲ್ಲಿ ಅಥವಾ ನೀವು ರೊಟ್ಟಿ ಈಗ್ಲೂ ಸಹ ಕೆಲವು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲೆಲ್ಲ ಈ ರೊಟ್ಟಿ ಮಾಡ್ತಾರೆ ಈ ರೀತಿ ಆಗ್ ಮಾಡ್ತಿದ್ರಲ್ವಾ ಕ್ರಿಸ್ತ ಪೂರ್ವದಲ್ಲಿ. ಅದೇ ರೀತಿಯಾಗಿರುವಂತಹ ಸಾವಿರಾರು ವರ್ಷಗಳ ಹಿಂದೆ ಮಾಡುವಂತಹ ರೊಟ್ಟಿ ಇವಾಗ್ಲೂ ಸಹ ಹಲವಾರು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಹುಳಿ ಹಾಕ್ತಾರೆ. ಹುಳಿ ಹಾಕಿದ್ರೆ ಟೇಸ್ಟ್, ಹುಳಿ ಹಾಕಿದ್ರೆ ಟೇಸ್ಟ್ ಇಲ್ಲ ರೊಟ್ಟಿಗೆ, ಹಾಕಿಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಇಲ್ಲ ರೊಟ್ಟಿಗೆ. ಹೌದಾ? ಆ ಹುಳಿ ಹೇಗ್ ಹಾಕ್ತಾರೆ ಅಂತಾನು ನಾನು ಹೇಳಿದ್ದೆ. ಸ್ವಲ್ಪ ಹುಳಿಯನ್ನ ತೆಗೆದು ಬೇಯಿಸಿದ್ರೆ ಸಾಕು, ಹಿಟ್ಟು ಪೂರ್ತಿ ಹುಳಿ ಆಗತ್ತೆ, ಟೇಸ್ಟ್ ಅನ್ನ ಕೊಡುತ್ತೆ. ಆ ಹಿಟ್ಟು ಪೂರ್ತಿಗೂ ಟೇಸ್ಟ್ ಬರುತ್ತೆ. ನಿಜವಾಗ್ಲೂ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಉಪ್ಪಿನ ರೀತಿ ಹುಳಿ ಅನ್ನುವಂತಹದ್ದು. ನೀವು ಸಾರ್ಗೆ ಹೇಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆ ಸಾರು ಪೂರ್ತಿ ಟೇಸ್ಟ್ ಕೊಡುತ್ತೋ, ಸ್ವಲ್ಪ ಹುಳಿ ಹಾಕಿದ್ರೆ ಆ ಹಿಟ್ಟು ಪೂರ್ತಿ ಟೇಸ್ಟ್ ಕೊಡುತ್ತೆ ರೊಟ್ಟಿ ಮಾಡ್ಬೇಕಾದ್ರೆ. ಇದು ನಮ್ಗೆ ಅರ್ಥ ಆದ್ರೆ ಪರಲೋಕ ರಾಜ್ಯವನ್ನ ಕರೆಕ್ಟ್ ಆಗಿ ಹೋಲಿಸಿದಾರ ಹುಳಿ ಹಿಟ್ಟಿಗೆ, ಕರೆಕ್ಟ್ ಆಗಿ ಹೋಲಿಸಿದಾರ. ಯಾಕಂದ್ರೆ ಇದೇನ್ ಬ್ರದರ್, ಪರಲೋಕ ರಾಜ್ಯವನ್ನ ಒಂದು ಕೆಟ್ಟ ಪದಾರ್ಥವಾಗಿರುವಂತಹ ಪಾಪಕ್ಕೆ ಹೋಲಿಕೆ ಆಗಿರುವಂತಹ ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ ಸತ್ಯವೇದದಲ್ಲಿ. ಹುಳಿ ಹಿಟ್ಟು ಅನ್ನುವಂತಹದ್ದು ಬರೀ ಪಾಪಕ್ಕೆ ಮಾತ್ರ ಹೋಲಿಕೆ ಆಗಿರುವಂತಹದ್ದಲ್ಲ ಸತ್ಯವೇದದಲ್ಲಿ. ನಿಜ ಹೇಳ್ಬೇಕಾದ್ರೆ ಹುಳಿ ಹಿಟ್ಟು ಅನ್ನುವಂತಹದ್ದು ಟೇಸ್ಟ್ಗೂ ಹೋಲಿಕೆ ಆಗಿದೆ, ರುಚಿಗೂ ಹೋಲಿಕೆ ಆಗಿದೆ. ನೀವು ನೋಡಿದ್ರಲ್ವಾ, ಹಲವಾರು ಸಮಾಧಾನ ಯಜ್ಞಗಳಲ್ಲಿ ಹುಳಿ ಇರುವಂತಹ ರೊಟ್ಟಿಗಳನ್ನ ತಂದು ಒಪ್ಪಿಸ್ಬೇಕು ಅಂದ್ರು. ಪಸ್ಕ ಹಬ್ಬದಲ್ಲಿ ಹುಳಿ ಇರುವಂತಹ ರೊಟ್ಟಿಗಳನ್ನು ತಿನ್ಬಾರ್ದು ಅಂತ ಹೇಳಿದಂತಹ ದೇವ್ರು, ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನ ತಿನ್ಬೇಕು ಅಂತ ಹೇಳಿದಂತಹ ದೇವ್ರು, ಸಮಾಧಾನ ಯಜ್ಞಗಳಲ್ಲಿ ಮಾತ್ರ ಹುಳಿ ಇರುವಂತಹ ರೊಟ್ಟಿಗಳನ್ನ ಸಮರ್ಪಿಸ್ಬೇಕು ಅಂತ ಹೇಳಿದ್ದಾರೆ. ನಿಜಾನ? ಆ ಡಿಸ್ಟಿಂಕ್ಷನ್ ಅರ್ಥ ಆಗ್ತದೆ ನಮಗೆ? ಅಲ್ಲಿ ಏನಕ್ಕೋಸ್ಕರ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಯನ್ನ ಸಮರ್ಪಿಸುವಂದ್ರು, ಇಲ್ಲಿ ಏನಕ್ಕೋಸ್ಕರ ಹುಳಿ ಇರುವಂತಹ ರೊಟ್ಟಿಗಳನ್ನ ಸಮರ್ಪಿಸುವಂದ್ರು ಅನ್ನುವಂತಹ ಯಾವತ್ತಾದ್ರೂ ಬೇರೆ ದಿನ ಮಾತಾಡ್ಕೊಳ್ಳೋಣ. ಆದ್ರೆ ಈ ಸಂದೇಶಕ್ಕೆ ನಮಗೆ ರೆಲೆವೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ಇಷ್ಟೇ. ಏನು? ಹುಳಿ ಹಿಟ್ಟು ಅನ್ನುವಂತಹದ್ದು ಬರೀ ನೆಗೆಟಿವ್ ಸೆನ್ಸ್ ಅಲ್ಲ, ಪಾಸಿಟಿವ್ ಸೆನ್ಸ್ ಅಲ್ಲೂ ಸತ್ಯವೇದದಲ್ಲಿ ಪ್ರತಿಬಿಂಬಿಸಲ್ಪಟ್ಟಿದೆ. ಓಕೆ, ಹಾಗಾದ್ರೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ ಹುಳಿಗೆ? ವೆರಿ ಸ್ಟ್ರೈಟ್ ಫಾರ್ವರ್ಡ್. ಅದು ಏನು? ಸ್ವಲ್ಪ ಹುಳಿಯನ್ನ ಬೆರೆಸಿದ್ರೆ ಹಿಟ್ಟು ಪೂರ್ತಿ ಹುಳಿ ಆಗುತ್ತೆ. ಅದು ಆ ವಚನವನ್ನ ಎಲ್ಲಿ ಹೇಳಿದ್ದಾರೆ ಗೊತ್ತಾ? ಎಲ್ಲಿ ಸಾಸಿವೆ ಕಾಳಿನ ಬಗ್ಗೆ ಹೇಳಿದಾರೋ ಅದರ ಕೆಳಗಡೆನೆ ಎಕ್ಸಾಕ್ಟ್ ಆಗಿ 33ನೇ ವಚನ. ಸಾಸಿವೆ ಕಾಳಿನ ಬಗ್ಗೆ 31, 32ರಲ್ಲಿ ಮಾತಾಡಿದ್ದಾರೆ. 31ನೇ ವಚನ, 32ನೇ ವಚನದಲ್ಲಿ ಮಾತಾಡಿದ್ದಾರೆ. 13ನೇ ಅಧ್ಯಾಯ 33ನೇ ವಚನದಲ್ಲಿ ಇಮಿಡಿಯೇಟ್ ಆಗಿ ಏನ್ ಮಾತಾಡಿದ್ದಾರೆ? ಹುಳಿ ಹಿಟ್ಟಿನ ಬಗ್ಗೆ ಮಾತಾಡಿದ್ದಾರೆ. ನಿಜನ? ಹುಳಿ ಹಿಟ್ಟು ಅದು ಎಷ್ಟು ಸ್ಪಷ್ಟವಾಗಿ ಹೇಳಿದಾರೆ ಅಲ್ಲಿ ಅಂತ ಹೇಳಿದ್ರೆ, ಇನ್ನೊಂದ್ಸರಿ ಅದನ್ನ ಓದೋಣ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದರು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆ ಆಗುತ್ತೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿ ಆಯಿತು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಮ್ಗೆ ಅರ್ಥ ಆಗೋ ಭಾಷೆ ಅಲ್ವಾ ಅದು? ಒಂದು ಹೆಂಗಸು ಅದನ್ನ ತಗೊಂಡು 3 ಸೇರು ಹಿಟ್ಟಿನ ಜೊತೆ ಸೇರಿಸಿದ್ರೆ ಆ ಹಿಟ್ಟೆಲ್ಲ ಹುಳಿ ಆಯ್ತು. ಇದು ನೋಡಿದ್ರೆ ನಮ್ಗೆ ಅರ್ಥ ಆಗೋಗಿರ್ಬೇಕಲ್ವಾ? ಕಳೆದ ವಾರನೇ ಅರ್ಥ ಆಗಿರ್ಬೇಕಾಗಿರುವಂತ ಸಾಮ್ಯ ರೂಪ ಇದು. ಒಂದು ವೇಳೆ ನಾವು ಸಂದೇಶ ಆದ ನಂತರ ಸತ್ಯವೇದವನ್ನ ಚಾಚು ತಪ್ಪದೆ ನಾವೇನೇನ್ ಆಲೋಚನೆ ಮಾಡಿದ್ವಿ ಕಳೆದ ವಾರ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಓದಿದ್ರೆ, ಇನ್ ಒಂದೇ ಒಂದು ವಚನ ಕಳೆದ ವಾರ ಎಕ್ಸ್ಟ್ರಾ ಓದಿದ್ರು ಸಹ ಇದು ಕಳೆದ ವಾರನೇ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತ ಸಾಮ್ಯ ರೂಪ. ನಿಜಾನ? ಸಾಸಿವೆ ಕಾಳು ಒಂದೇ ಕಾಳು ಎಷ್ಟು ಸಾಸಿವೆ ಕಾಳನ್ನ ಕೊಡುತ್ತೆ? 10,000, 10 ಲಕ್ಷ, 1 ಕೋಟಿ ಸಾಸಿವೆ ಕಾಳನ್ನ ಬೇಕಾದ್ರೂ ಕೊಡುತ್ತೆ. ಅಷ್ಟು ಈಸಿಯಾಗಿ ಡಿಸ್ಪರ್ಸ್ ಆಗುತ್ತೆ. ವೆಯ್ಟ್ ಇರೋದಿಲ್ಲ ಸಾಸಿವೆ ಕಾಳಿಗೆ. ಎಲ್ಲಿ ಬೇಕಾದ್ರೂ ಇಮಿಡಿಯೇಟ್ ಒಂದ್ ಚಿಕ್ಕ ಗಾಳಿ ಬಂದ್ರೆ ಎಲ್ಲೋ ಹೋಗಿ ಬೀಳುತ್ತೆ ಅದರ ಬೀಜಗಳು. ಅಲ್ಲಿ ಬರುತ್ತೆ ಸಾಸಿವೆ ಕಾಳಿನ ಗಿಡ. ಮತ್ತೆ ಅಲ್ಲಿಂದ ಗಾಳಿ ಬೀಸಿದ್ರೆ ಇಲ್ಲೆಲ್ಲೋ ಬಂದು ಬೀಳುತ್ತೆ. ನಿಜಾನ? ಸಾಸಿವೆ ಕಾಳಿಗಿರುವಂತ ಶ್ರೇಷ್ಠತೆ, ಒಂದು ಬೀಜ ಸಾಕು 1 ಕೋಟಿ ಬೀಜವನ್ನ ಮಾಡ್ಲಿಕ್ಕೆ. ಇಲ್ಲಿ ಹುಳಿ ಹಿಟ್ಟಿನಲ್ಲಿ ಒಂದು ಚಿಕ್ಕ ಹುಳಿ ಸಾಕು ಆ ಹಿಟ್ಟು ಪೂರ್ತಿಯನ್ನ ಹುಳಿ ಮಾಡ್ಲಿಕ್ಕೆ. ದೇವರ ರಾಜ್ಯ ಹೀಗೆ ಅಲ್ವಾ ವರ್ಕ್ ಆಗುವಂತಹದ್ದು? ಪ್ರಾರಂಭದಲ್ಲಿ ಒಂದು ಚಿಕ್ಕ ಹಂತದಲ್ಲಿ ಸ್ಟಾರ್ಟ್ ಆದಂತಹ ದೇವರ ರಾಜ್ಯ ಬೆಳೀತಾ 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 ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು. ಇದೆಲ್ಲ ನಾವು ದಾನಿಯೇಲನ ಗ್ರಂಥದಲ್ಲಿ ಕಳೆದ ವಾರ ಓದ್ಕೊಂಡಂತಹ ವಚನಗಳಿಗೆ ಮ್ಯಾಚ್ ಆಗ್ತಿಲ್ಲ. ದಾನಿಯೇಲನ ಗ್ರಂಥದಲ್ಲಿ ಇದನ್ನೇ ಅಲ್ವಾ ನಾವು ನೋಡುವಂತಹದ್ದು? ಆ ಪ್ರತಿಮೆ ಅನ್ನುವಂತಹದ್ದು ಚಿನ್ನದಲ್ಲಿ, ಬೆಳ್ಳಿಯಲ್ಲಿ, ಕಬ್ಬಿಣದಲ್ಲಿ ಮಾಡಲ್ಪಟ್ಟಿದಂತಹ ಪ್ರತಿಮೆ ಎಷ್ಟೋ ಎತ್ತರ ಇತ್ತು. ನಿಜನ? ಆದ್ರೆ ಆ ಪ್ರತಿಮೆಯನ್ನು ಹೊಡೆದು ಉರುಳಿಸಿತ್ತು ಒಂದು ಚಿಕ್ಕ ಗುಂಡು ಬಂಡೆ. ಆ ಗುಂಡು ಬಂಡೆ ಮತ್ತೆ ಪರ್ವತವಾಗಿ ಮಾರ್ಪಡ್ತಂತೆ. ನಿಜನ? ಒಂದು ಚಿಕ್ಕ ವಸ್ತು ಅಷ್ಟು ದೊಡ್ಡ ಪ್ರತಿಮೆಯನ್ನ ಕೆಳಗುರುಳಿಸಿ ಆ ಚಿಕ್ಕ ವಸ್ತುನೇ ಪರ್ವತವಾಗಿ ನಿಂತಿದೆ. ಇದು ದೇವರ ರಾಜ್ಯನೇನಾ? ಇಲ್ಲಿ ಬರೆಯಲ್ಪಟ್ಟಿರುವಂತಹದ್ದು ದೇವರ ರಾಜ್ಯದ ಬಗ್ಗೆನೇ ಅಲ್ವಾ? ಅಲ್ಲಿ ಮಾತಾಡದಂತಹದ್ದು ದಾನಿಯೇಲನ ಗ್ರಂಥದಲ್ಲಿ ಮುಂದೆ ಸ್ಥಾಪನೆಯಾಗುವಂತಹ ಕ್ರಿಸ್ತನ ಸಾಮ್ರಾಜ್ಯದ ಬಗ್ಗೆ. ದಾನಿಯೇಲನ ಕಾಲಕ್ಕೆ ಅದು ಫ್ಯೂಚರ್, ಹೌದಲ್ವಾ? ದಾನಿಯೇಲನ ಗ್ರಂಥದ ಕಾಲಕ್ಕೆ ಅದು ಫ್ಯೂಚರ್. ಮುಂದೆ ದೇವರ ರಾಜ್ಯ ಅನ್ನುವಂತಹದ್ದು ಈ ಭೂಮಿ ಮೇಲೆ ಸ್ಥಾಪನೆ ಆಗತ್ತೆ. ಈಗಾಗ್ಲೇ ಸ್ಥಾಪನೆ ಆಗೋಗಿದೆಯಲ್ವಾ? ನಮ್ಗೆ ಈಸಿಯಾಗಿ ಈ ವಚನಗಳೆಲ್ಲ ಕನೆಕ್ಟ್ ಆಗ್ಬೇಕು. ದೇವರ ರಾಜ್ಯಕ್ಕೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ? ಹುಳಿ ಹಿಟ್ಟಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ ದೇವರ ರಾಜ್ಯವನ್ನ? ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ ದೇವರ ರಾಜ್ಯವನ್ನ?
ಮೊದಲನೇ ಶತಮಾನದಲ್ಲಿ ದೇವರ ರಾಜ್ಯ ಸ್ಥಾಪನೆಯಾಗಿದ ತಕ್ಷಣ ಎಷ್ಟು ಬೇಗ ಹರಡಿತು ಅಂತ ಹೇಳಿ ಒಂದ್ಸಲಿ ನೋಡೋಣ ಸತ್ಯವೇದದಲ್ಲಿ. ಆಗ್ಲೇ ಮೊದಲನೇ ಶತಮಾನದಲ್ಲಿ ಎಷ್ಟು ಬೇಗ ಹರಡ್ಲಿಕ್ಕೆ ಶುರು ಆಗಿತ್ತು. ಅಪೋಸ್ತಲರ ಕೃತ್ಯಗಳು 12ನೇ ಅಧ್ಯಾಯ. ಅಪೋಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 24ನೇ ವಚನ. 12-24. ಆದರೆ ದೇವರ ವಾಕ್ಯವು ಹಬ್ಬಿ ಹೆಚ್ಚುತ್ತಾ ಬಂತು. ಏನರ್ಥ? ಬರ್ನಬ ಸೌಲರು ಸಾಕು. ಆದರೆ ದೇವರ ವಾಕ್ಯವು ಹಬ್ಬಿ ಹೆಚ್ಚುತ್ತಾ ಬಂತು. ಯಾವ ತರ? ಸಾಸಿವೆ ಕಾಳಿನ ರೀತಿ, ಯಾವ ತರ? ಹುಳಿ ಹಿಟ್ಟಿನ ರೀತಿ. ದೇವರ ರಾಜ್ಯವು ಅಂದ್ರೆ ಪರಲೋಕ ರಾಜ್ಯವು ಎರಡೂ ಸಹ ಇಂಟರ್ಚೇಂಜಬಲ್ ಆಗಿ ಬಳಕೆ ಆಗಿರುವಂತಹ ಪದಗಳಲ್ವಾ. ನಾವು ಕಳೆದ ವಾರ ನೋಡಿದ್ವಿ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಸಾಸಿವೆ ಕಾಳಿನ ಸಂದರ್ಭವನ್ನ ನೋಡಿದ್ರೆ ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಸಲ್ಪಟ್ಟಿದೆ ಅಂತ ಬರೆದಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನೋಡಿದ್ರೆ ದೇವರ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ ಅಂತ ಬರೆಸಲ್ಪಟ್ಟಿದೆ. ನಿಜನಾ? ಹಾಗಿದ್ರೆ ಪರಲೋಕ ರಾಜ್ಯ ಅಂದ್ರು ದೇವರ ರಾಜ್ಯ ಅಂದ್ರು ಒಂದೇ ಅಂತ ಕಳೆದ ವಾರ ನೋಡಿದ್ವಲ್ವಾ. ಆ ದೇವರ ರಾಜ್ಯ ಅನ್ನುವಂತಹದ್ದು ಇವಾಗ ಹೋಗ್ತಿರುವಂತಹ ಸ್ಪೀಡ್ ಬಿಡಿ. ಮೊದಲನೇ ಶತಮಾನದಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಿತ್ತಂತೆ. ಈಗ 2000 ವರ್ಷಗಳ ಹಿಂದೆ, ಈಗಿನ ಕಾಲಕ್ಕೆ 2000 ವರ್ಷಗಳ ಹಿಂದೆ ಎಷ್ಟು ಫಾಸ್ಟ್ ಆಗಿ ಹೋಗ್ತಿತ್ತಂತೆ. ಆದರೆ ದೇವರ ವಾಕ್ಯವು ಹಬ್ಬಿ ಹೆಚ್ಚುತ್ತಾ ಬಂತು. ಅದಕ್ಕೆ ಮಿತಿ ಇರ್ಲಿಲ್ವಂತೆ. ಅದು ಹರಡುವಂತಹ ಸ್ಪೀಡ್ಗೆ ಅಷ್ಟು ಫಾಸ್ಟ್ ಆಗಿ ಹರಡ್ತಿತ್ತಂತೆ ಮೊದಲನೇ ಶತಮಾನದಲ್ಲಿ. ಅಂದ್ರೆ ಅಪೋಸ್ತಲರನ್ನ ಜೈಲ್ಗೆ ಹಾಕಿಲ್ವ ಅಂದ್ರೆ ಜೈಲ್ಗೆ ಹಾಕಿದ್ರು, ಟಾರ್ಚರ್ ಕೊಟ್ಟಿಲ್ವಾ ಅಂದ್ರೆ ಟಾರ್ಚರ್ ಕೊಟ್ಟರು, ಹಿಂಸೆ ಕೊಟ್ಟಿಲ್ವಾ ಅಂದ್ರೆ ಹಿಂಸೆ ಕೊಟ್ಟರು. ನಿಲ್ಸು ಅಂತ ಅಪೋಸ್ತಲರಿಗೆ ಹೇಳಿಲ್ವಾ ಯಾರು? ಸುವಾರ್ತೆ ಮಾಡೋಂಗಿಲ್ಲ, ನೀವು ನಿಲ್ಲಿಸ್ಬೇಕು ಅಂತ ಹೇಳಿಲ್ವಾ ಅಂದ್ರೆ ಹೇಳಿದ್ರು, ನಿಲ್ಸಿಸಿದ್ರು. ಆದ್ರೆ ನಿಲ್ತಾ ಅಂದ್ರೆ ನಿಲ್ಲಿಲ್ಲ. ಅದು ಪಾಯಿಂಟ್. ದೇವರ ರಾಜ್ಯಕ್ಕಿರುವಂತ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದನ್ನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟಂತಹ ರಾಜರಿದ್ದರ ಚರಿತ್ರೆಯಲ್ಲಿ ಇದ್ದಾರೆ. ಇದು ಹೋಗದಂಗೆ ತಡಿಬೇಕು ಅಂತ ಹೇಳಿ ಅನ್ಕೊಂಡಂತಹ ಚಕ್ರವರ್ತಿಗಳಿದರ ಚರಿತ್ರೆಯಲ್ಲಿ ಇದ್ದಾರೆ. ಅಪೋಸ್ತಲರನ್ನ ಒಂದಲ್ಲ ಎರಡಲ್ಲ ಹಿಂಸೆ ಕೊಟ್ಟಿದೆ. ಯೇಸು ಕ್ರಿಸ್ತರಿಗೆ ಒಂದಲ್ಲ ಎರಡಲ್ಲ ಹಿಂಸೆ ಕೊಟ್ಟಿದ್ದು ನಿಲ್ಬೇಕು ಅಂತ ಹೇಳಿ. ಅಷ್ಟು ಮಾಡಿದ್ರು ಇವ್ರ ಕೈಯಲ್ಲಿ ನಿಲ್ಲಿಸ್ಲಿಕ್ಕೆ ಆಯ್ತಾ ಅಂದ್ರೆ ಅದಾಗದೇ ಇರುವಂತಹ ಕೆಲಸ. ಹುಳಿಯನ್ನ ಹಿಟ್ಟಿಗೆ ಸೇರಿಸಿದ ನಂತರ ಸೆಪರೇಟ್ ಮಾಡುವಂತಹದ್ದು ಯಾರಿಂದಲೂ ಹೇಗೆ ಸಾಧ್ಯ ಇಲ್ವೋ, ಸಾಸಿವೆ ಕಾಳಿನ ಬೀಜ ಅದು ತೆನೆ ಹೊಡೆದ ತಕ್ಷಣ ಗಿಡವಾಗಿ ಬೆಳಿಲಿಕ್ಕೆ ಶುರು ಆದ ತಕ್ಷಣ ಯಾರಿಂದಲೂ ಹೇಗೆ ಅದನ್ನು ತಡಿಲಿಕ್ಕೆ ಆಗೋದಿಲ್ವೋ, ಈ ದೇವರ ರಾಜ್ಯವನ್ನ ಯಾರಿಂದಲೂ, ಎಂತ ದೊಡ್ಡ ಚಕ್ರವರ್ತಿಯಿಂದಲೂ, ಎಂತ ದೊಡ್ಡ ರಾಜನಿಂದಲೂ ತಡೆಯುವಂತಹದ್ದು ಅಸಾಧ್ಯ. ನಿಜನ? ನಾನು ದೊಡ್ಡ ದೊಡ್ಡ ಚಕ್ರವರ್ತಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ತುಂಬಾ ದೊಡ್ಡ ದೊಡ್ಡ ಚಕ್ರವರ್ತಿಗಳು, ಪ್ರಪಂಚವನ್ನ ಆಳದಂತಹ ಚಕ್ರವರ್ತಿಗಳು, ಇಡೀ ಪ್ರಪಂಚದ ಮೇಲೆ ಕಂಟ್ರೋಲ್ ಇದ್ದಂತಹ ಚಕ್ರವರ್ತಿಗಳ ಕೈಯಲ್ಲೇ ಅದನ್ನ ನಿಲ್ಲಿಸ್ಲಿಕ್ಕಾಗಿಲ್ಲ ಪಾಪ. ರೋಮಾ ಪ್ರಭುತ್ವ ಮೊದಲನೇ ಶತಮಾನದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೀಸರ್ ಅಂದ್ರೆ ಆತನನ್ನ ಚಕ್ರವರ್ತಿ ಅಂತ ಕರಿಬಹುದು. ರೋಮಾ ಪ್ರಭುತ್ವಕ್ಕೆ ಹೆಡ್ ಏನಿದಾನಲ್ವಾ, ರಾಜ, ಚಕ್ರವರ್ತಿಯಾಗಿ ಸೀಸರ್ ಅಂತ ಹೇಳಿ ಕರಿತಾ ಇದ್ವಿ. ಆ ಪೊಸಿಷನ್ ಅನ್ನ ಅವ್ರ ಮಗ ಬಂದು ಅಲ್ಲಿ ಕೂತ್ಕೊಂಡ್ರೆ ಅವನು ಮತ್ತೆ ಸೀಸರ್ ಅಂತಾನೆ ಕರಿತೀವಿ, ಆ ತರ. ಓಕೆ, ಈಗ ಆ ರೀತಿಯಾಗಿರುವಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳ ಕೈಯಲ್ಲಿ ಏನಾಗಿಲ್ಲ ಹೇಳಿ ಮೊದಲನೇ ಶತಮಾನದಲ್ಲಿ? ಇಡೀ ಭೂಮಿ ಅವರ ಕಂಟ್ರೋಲ್ ಅಲ್ಲಿ ಇತ್ತು. ಇಡೀ ಭೂಮಿ ಮೇಲೆ ಇರುವಂತಹ ಎಲ್ಲಾ ರಾಜ್ಯಗಳು ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು. ಒಂದು ದೇಶಕ್ಕೆ ಪ್ರೈಮ್ ಮಿನಿಸ್ಟರ್, ಒಂದು ರಾಜ್ಯಕ್ಕೆ ಚೀಫ್ ಮಿನಿಸ್ಟರ್ ಆಗಿರುವಂತವರಲ್ಲ ಅವರು. ಇಡೀ ದೇಶ ಅವ್ರ ಕಂಟ್ರೋಲ್ ಅಲ್ಲಿ ಇದ್ರೂ ಸಹ, ಕ್ಷಮಿಸಿ, ಇಡೀ ಪ್ರಪಂಚ ಅವ್ರ ಕಂಟ್ರೋಲ್ ಅಲ್ಲಿ, ಇಡೀ ಎಲ್ಲಾ ದೇಶಗಳು, ಎಲ್ಲಾ ರಾಜ್ಯಗಳು ಅವ್ರ ಕಂಟ್ರೋಲ್ ಅಲ್ಲಿ ಇದ್ರೂ ಸಹ ಏನಾಗ್ಲಿಲ್ಲ ಅವ್ರ ಕೈಯಲ್ಲಿ? ದೇವರ ರಾಜ್ಯ ಹರಡುವಂತಹದ್ದನ್ನ ತಡೀಲಿಕ್ಕೆ ಆಗಿಲ್ಲ. ಯಾರ ಕೈಯಲ್ಲಿ? ಒಂದು ದೊಡ್ಡ ಚಕ್ರವರ್ತಿ ಕೈಯಲ್ಲಿ ದೇವರ ರಾಜ್ಯ ಹಬ್ಬುವಂತಹದ್ದನ್ನ ತಡೀಲಿಕ್ಕೆ ಆಗಿಲ್ಲ ಅಂದ್ರೆ, ಒಂದು ಚೀಫ್ ಮಿನಿಸ್ಟರ್ ಮನ್ಸ್ ಮಾಡಿದ್ರೆ ಇದಾಗತ್ತಾ? ಒಂದು ಪ್ರೈಮ್ ಮಿನಿಸ್ಟರ್ ಮನ್ಸ್ ಮಾಡಿದ್ರೆ ಇದಾಗತ್ತಾ? ಒಂದು MLA ಮನ್ಸ್ ಮಾಡಿದ್ರೆ ಇದಾಗತ್ತಾ? ಆಗದೇ ಇರುವಂತಹ ಕೆಲಸ ಅಲ್ವಾ. ನಮಗ್ ನಿಜವಾಗ್ಲೂ ಮೋಟಿವೇಶನ್, ಕ್ರೈಸ್ತರಿಗೆ ಮೋಟಿವೇಶನ್ ಕೊಡುವಂತಹ ವಚನಗಳು ಇವೆಲ್ಲವೂ ಸಹ ಇವಾಗ ನಾವು ನೋಡ್ತಿರುವಂತಹದ್ದು. ದೇವರ ರಾಜ್ಯ ಅನ್ನುವಂತಹದ್ದು ಸಾಸಿವೆ ಕಾಳಿಗೆ ಹೋಲಿಸಿದ್ದಾರೆ. ಅದನ್ನ ನೋಡಿದಾಗ ಇದು ಏನಕ್ಕಪ್ಪ ಈ ಚಿಕ್ಕ ವಿಚಾರಕ್ಕೆ ಹೋಲಿಸಿದ್ದಾರೆ ಅಂತ ನಮ್ಗೆ ಅನ್ನಿಸ್ಬಹುದು. ಇದು ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ, ಏನಕ್ಕೋಸ್ಕರ ಹುಳಿ ಹಿಟ್ಟಿಗೆ ಹೋಲಿಸಿದ್ದಾರೆ, ಏನಕ್ಕೋಸ್ಕರ ನಾರ್ಮಲ್ ಹಿಟ್ಟಿಗೆ ಹೋಲಿಸಿಲ್ಲ ಅಂತ ಅನ್ನಿಸ್ಬೋದು ನಮಗೆ. ಆದ್ರೆ ಅದರ ಹಿಂದೆ ದೇವರು ಇಟ್ಟಿರುವಂತಹ ಭಾವಾರ್ಥವನ್ನ ನೋಡಿದ್ರೆ ಅದ್ಭುತ. ನಿಜವಾಗ್ಲೂ ದೇವರ ರಾಜ್ಯ ಹೆಂಗ್ ಸ್ಪ್ರೆಡ್ ಆಗ್ತಿದೆ ಅನ್ನುವಂತಹದ್ದು ಆ ಹುಳಿ ಹಿಟ್ಟನ್ನ ನೋಡಿದ್ರೆ ಮಾತ್ರನೇ ನಮ್ಗೆ ಗೊತ್ತಾಗುವಂತಹದ್ದು. ದೊಡ್ಡ ದೊಡ್ಡ ಉದಾಹರಣೆಗಳು ಕೊಟ್ರೆ ಅರ್ಥ ಆಗೋದಿಲ್ಲ. ಅದು ಚಿಕ್ಕ ಚಿಕ್ಕ ಉದಾಹರಣೆಗಳು ದೇವರು ಕೊಟ್ಟಿದಾರಲ್ವ ಸತ್ಯವೇದದಲ್ಲಿ, ಆ ರೀತಿಯಾಗಿರುವಂತಹ ಉದಾಹರಣೆಗಳನ್ನು ಕೊಟ್ರೆ ಮಾತ್ರ ಅರ್ಥ ಆಗುವಂತಹದ್ದು. ಹೌದಾ? ಈಗ ಅರ್ಥ ಆಯ್ತಾ ನಮಗೆ? ಹುಳಿಯನ್ನ ಒಂದು ಸಾರಿ ಹಿಟ್ಟಿಗೆ ಸೇರ್ಸಿದ್ರೆ ಸೆಪರೇಟ್ ಮಾಡುವಂತಹದ್ದು ಅಸಾಧ್ಯ. ಸಾಸಿವೆ ಕಾಳಿ ಗಿಡವನ್ನ ಒಂದ್ಸರಿ ಹಾಕಿ ಆ ಸಾಸಿವೆ ಕಾಳು ಹರಡ್ಲಿಕ್ಕೆ ಶುರು ಆಯ್ತು ಅಂದ್ರೆ ಅದನ್ನ ನಿಲ್ಲಿಸುವಂತಹದ್ದು ಅಸಾಧ್ಯ.
ಯಾರು ಏನ್ ಮಾಡಿದ್ರು, ಎಷ್ಟ್ ಜನರನ್ನ ಕೊಲೆ ಮಾಡಿಸಿದ್ರು, ಎಷ್ಟ್ ಜನರನ್ನ ತಡೆದ್ರು, ಎಷ್ಟ್ ಜನರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು ಸಹ ಈ ರಾಜ್ಯ ನಿಲ್ಲುತ್ತಾ? ನಿಮಗೇನ್ ಅನ್ಸುತ್ತೆ, ನಿಲ್ಲುತ್ತಾ? ನಿಲ್ಲಲ್ಲ. ನಿಲ್ಲಲ್ಲ. ಅದು ವಿಷಯ. ಆ ವಿಷಯ ನಮಗೆ ಗೊತ್ತಾಗ್ಬೇಕು ಅಂತ ಹೇಳಿ ಇದನ್ನೆಲ್ಲ ಪರಲೋಕ ರಾಜ್ಯವನ್ನು ಇಷ್ಟಕ್ಕೆಲ್ಲ ಹೋಲಿಸಿದ್ದಾರೆ ಸತ್ಯವೇದದಲ್ಲಿ. ಹೌದಾ? ಕೊನೆ ವಚನ, ಇನ್ನೊಂದು ವಚನವನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 20ನೇ ವಚನ. ಹೇಗ್ ಸ್ಪ್ರೆಡ್ ಆಗ್ತಿತ್ತು ಮೊದಲನೇ ಶತಮಾನದಲ್ಲಿ ಅದು ಗೊತ್ತಾಗ್ಲಿಕ್ಕೋಸ್ಕರ ಇದನ್ನ ನೋಡ್ತೀವಿ. 19ನೇ ಅಧ್ಯಾಯ 20ನೇ ವಚನ. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಮೊದಲನೇ ಶತಮಾನದಲ್ಲಿ 2000 ವರ್ಷಗಳ ಹಿಂದೆ ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಬಹಳವಾಗಿ ಹೆಚ್ಚುತ್ತಾ, ಆ ವರ್ಡ್ ಅನ್ನು ಒಂದ್ಸರಿ ನೋಡಿ. ಬಹಳವಾಗಿ ಹೆಚ್ಚುತ್ತಾ, ಶ್ರಮೆ ಅನ್ನುವಂತಹ ಪಾಪ ಅಪೊಸ್ತಲರಿಗೆ ಬಹಳ ಬಹಳ ಇತ್ತು, ತಡಿಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಈ ವಚನದಲ್ಲಿ ಏನಿದೆ ಗೊತ್ತಾ? ದೇವರ ರಾಜ್ಯ ಬಹಳವಾಗಿ ಹೆಚ್ಚುತ್ತಾ, ನೆಕ್ಸ್ಟ್ ಇನ್ನೂ ಏನ್ ಬಳಕೆ ಆಗಿದೆ ಅಲ್ಲಿ, ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು, ಗಟ್ಟಿಯಾಯಿತು, ಇನ್ನೂ ಶಕ್ತಿವಂತವಾಗಿ ಮುಂದುವರಿಯಿತು. ಪ್ರಬಲವಾಯಿತು, ತುಂಬಾ ಸ್ಟ್ರಾಂಗ್ ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ. ಪ್ರಬಲವಾಯಿತು ಅನ್ನುವಂತಹ ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ. ನಿಜಾನ? ಎಷ್ಟ್ ಜನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಪ್ರಿಯರೇ ಮೊದಲನೇ ಶತಮಾನದಿಂದ ಇದನ್ನ. ಯೇಸು ಕ್ರಿಸ್ತರನ್ನ ತಡಿಬೇಕು, ಅಪೊಸ್ತಲರನ್ನ ತಡಿಬೇಕು, ಅಪೊಸ್ತಲರೆಲ್ಲರನ್ನೂ ಕೊಂದ್ಬಿಟ್ರು. ನಿಜಾನ? ಪ್ರಕಟಣೆ ಗ್ರಂಥವನ್ನ ಬರೆದಿರುವಂತಹ ಯೋಹಾನರೊಬ್ಬರು ಬಿಟ್ರೆ ಉಳಿದಂತವರೆಲ್ಲರೂ ಸಹ ಹತಸಾಕ್ಷಿಗಳೇ. ನಾರ್ಮಲ್ ಡೆತ್ ಅನ್ನುವಂತಹದ್ದು ಯೋಹಾನನಿಗೆ ಮಾತ್ರ. ಅದು ಸತ್ಯವೇದದಲ್ಲಿ ವಚನಗಳನ್ನ ಓದಿದಾಗ ನಾರ್ಮಲ್ ಆಗಿ ಅರ್ಥ ಆಗುತ್ತಲ್ವಾ? ಆ ಒಬ್ಬ ಶಿಷ್ಯನನ್ನು ಬಿಟ್ಟು ಉಳಿದಂತವ್ರನ್ನೆಲ್ಲ ಕ್ರೂರವಾಗಿ ಕೊಂದಂತಹದ್ದೇ ಸುವಾರ್ತೆಯ ನಿಮಿತ್ತ. ಆ ಜನರನ್ನು ಕೊಂದ್ರು ನಿಲ್ತ. ಅದ್ ಅರ್ಥ ಆಗ್ಬೇಕು ಅಂದ್ರೆ ಅದು ಹುಳಿ ಹಿಟ್ಟನ್ನ ಪರಲೋಕ ರಾಜ್ಯಕ್ಕೆ, ದೇವರ ರಾಜ್ಯಕ್ಕೆ ಹೋಲಿಸಿದ್ರೆ ಮಾತ್ರ ಆ ಟೆಕ್ಸ್ಚರ್ ಅನ್ನುವಂತಹದ್ದು, ಆ ಸ್ಪೀಡ್ ಅನ್ನುವಂತಹದ್ದು, ಹರಡುವಿಕೆ ಅನ್ನುವಂತಹದ್ದು, ಅದು ತಡೆಯಲಾಗದೇ ಇರುವಂತಹದ್ದು ಅಂತ ಅನ್ನುವಂತಹದ್ದು ನಮಗೆ ಅರ್ಥ ಆಗುವಂತಹದ್ದು. ಬೆಸ್ಟ್ ಎಕ್ಸಾಂಪಲ್ ನನಗೆ ಗೊತ್ತಿರೋ ಮಟ್ಟಿಗೆ ಸತ್ಯವೇದದಲ್ಲಿ ದೇವರಿಗೂ ಪರಲೋಕ ರಾಜ್ಯವನ್ನ ಇದಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಇವೇ ಬೆಸ್ಟ್ ಎಕ್ಸಾಂಪಲ್ಸ್ ಇನ್ ದ ವರ್ಲ್ಡ್. ಇನ್ನ ಪ್ರಪಂಚದಲ್ಲಿ ಇದಕ್ಕಿಂತ ಇನ್ನೂ ಬೆಸ್ಟ್ ಆಗಿ ದೇವರ ರಾಜ್ಯವನ್ನು ಯಾರು ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಸಿವೆ ಕಾಳಿಗೆ ಏನು ಹೋಲಿಸಿದ್ದಾರೆ, ನೆಕ್ಸ್ಟ್ ಹುಳಿ ಹಿಟ್ಟಿಗೆ ಏನು ಹೋಲಿಸಿದ್ದಾರೆ, ಬೆಸ್ಟ್ ಕಂಪ್ಯಾರಿಸನ್ ಅಂತ ಹೇಳಿ ಹೇಳ್ಬೋದು. ಇದನ್ನೆಲ್ಲ ನೋಡಿದಂತ ನಾವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ, ಮನಗೊಂದತೆ, ಧೈರ್ಯಗೊಂದತೆ. ನಾವ್ ನಂಬಿರುವಂತಹ ದೇವರು ಸರ್ವಶಕ್ತರು, ನಾವ್ ನಂಬಿರುವಂತಹ ದೇವರು ದೊಡ್ಡವರು. ನಾವ್ ಯಾರ ರಾಜ್ಯದಲ್ಲಿ ಈಗಾಗಲೇ ಸಭ್ಯರಾಗಿದ್ದೀವೋ ಆ ರಾಜ್ಯ ಅನ್ನುವಂತಹದ್ದು ಬಹಳ ಬಹಳ ಉತ್ತಮವಾಗಿರುವಂತಹದ್ದು ಅನ್ನುವಂತಹದನ್ನ ನಂಬಿ ಮುಂದೆ ನಡೀತಾ ಹೋಗುವಂತಹದ್ದು ಈ ರಾಜ್ಯದ ಸಭ್ಯರಾಗಿ. ಓಕೆ, ಈ ರಾಜ್ಯ ಯೇಸು ಕ್ರಿಸ್ತರ 2ನೇ ಬರೋಣದವರೆಗೂ ಭೂಮಿ ಮೇಲೆ ಇದ್ದೇ ಇರುತ್ತೆ, ಹೆಚ್ಚುತ್ತಾನೆ ಹೋಗ್ತಿರತ್ತೆ. ಯೇಸು ಕ್ರಿಸ್ತರ 2ನೇ ಬರೋಣ ಆದ್ರೆ ನಾಶ ಆಗತ್ತಾ? ಇಲ್ಲ. ಇದೇ ರಾಜ್ಯ ಪರಲೋಕಕ್ಕೆ ಹೋಗುತ್ತೆ ಅಷ್ಟೇ ಅಲ್ವಾ? ಇದೇ ರಾಜ್ಯವನ್ನ ಯೇಸು ಕ್ರಿಸ್ತರು ತಂದೆಯಾಗಿರುವಂತಹ ದೇವರ ಕೈಯಲ್ಲಿ ಒಪ್ಪಿಸ್ಕೊಡ್ತಾರೆ. ಸೊ ಇದು ಶಾಶ್ವತವಾಗಿ ನಿಲ್ಲುವಂತಹ ರಾಜ್ಯ, ಅಳಿಯದೇ ಇರುವಂತಹ ರಾಜ್ಯ. ಅದೇ ಒಂದು ಕಾಲದಲ್ಲಿ ದಾವೀದನಿಗೆ ಹೇಳ್ತಾರೆ ದೇವರು ವಾಗ್ದಾನ ಮಾಡ್ಬೇಕಾದ್ರೆ, ನಿನ್ನ ಮುಂದೆ ಬರುತ್ತಲ್ವಾ ಸಂತಾನ, ನಿನ್ನ ಮುಂದೆ ಪೀಳಿಗೆ ಬರುತ್ತಲ್ವಾ, ಅದು ಅಳಿಯದೇ ಇರುವಂತಹದ್ದು, ಅದು ಶಾಶ್ವತವಾಗಿ ಸಿಂಹಾಸನದ ಮೇಲೆ ಇರುವಂತಹದ್ದು ಆ ರಾಜ್ಯ. ಸೊಲೊಮೋನದ ಬಗ್ಗೆ ಎಲ್ಲ ಮಾತಾಡಿರುವಂತಹದಲ್ಲಿ ಈ ಮುಂದೆ ಸ್ಥಾಪನೆ ಆಗುವಂತಹ ದಾವೀದನ ವಂಶದಿಂದ ಮುಂದೆ ಸ್ಥಾಪನೆ ಆಗುವಂತಹ ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆ ಆಗುವಂತಹ ದೇವರ ರಾಜ್ಯದ ಬಗ್ಗೆ. ಓಕೆ, ಇದಿಷ್ಟನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ನಂಬಿಕೆಯನ್ನು ಇನ್ನ ಬಲಪಡಿಸ್ಕೊಂಡು ಮುಂದೆ ಹೋಗೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಸತ್ಯವೇದದಲ್ಲಿ ಒಂದು ಪದವನ್ನ ಬಳಕೆ ಮಾಡಿದ್ರು ಸಹ ಪದದ ಹಿಂದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಅರ್ಥ ಇರುತ್ತೆ ಅಂತ ಹೇಳಿ ಇವತ್ತು ನಮ್ಗೆ ಅರ್ಥ ಆಗಿದೆ ಅಪ್ಪ. ನಿಜವಾಗ್ಲು ಈ ರಾಜ್ಯ ವಿಸ್ತರಣೆ ಮಾಡ್ಬೇಕಾಗಿರುವಂತಹದ್ದು ನಮ್ಮ ಬಾಧ್ಯತೆ, ಈ ಕ್ರೈಸ್ತರ ಬಾಧ್ಯತೆ ಅಂತ ನಮ್ಗೆ ಅರ್ಥ ಆಗಿದೆ ಅಂತ. ಯಾಕಂದ್ರೆ ಈ ಸಾಮ್ಯ ರೂಪವನ್ನ ಓದ್ಬೇಕಾದ್ರೆ ಒಂದು ಸ್ತ್ರೀ ಆ ಹುಳಿಯನ್ನ ತಗೊಂಡು ಇನ್ನೊಂದು ಹಿಟ್ಟಿಗೆ ಸೇರಿಸಿ ಆ ಹಿಟ್ಟನ್ನೆಲ್ಲ ಹುಳಿಯನ್ನಾಗಿ ಮಾರ್ಪಡಿಸಿದ್ದು ಒಂದು ಸ್ತ್ರೀ ಮಾಡಿದಂತಹ ಕೆಲಸದಿಂದ ಆ ಹುಳಿಯನ್ನ ತಗೊಂಡು ಈ ಹಿಟ್ಟಿಗೆ ಬೆರೆಸುವಂತಹದ್ದು, ಇದು ಆ ಸ್ತ್ರೀ ಮಾಡಿದಂತಹ ಕೆಲಸ ಅಂತ ನಮ್ಗೆ ಅರ್ಥ ಆಗ್ತದೆ. ಸಾಕಷ್ಟು ಕಡೆ ಸತ್ಯವೇದದಲ್ಲಿ ಒಂದು ಸ್ತ್ರೀಯನ್ನ ಸಭೆಗೆ, ಸಂಘಕ್ಕೆ ನೀವು ಹೋಲಿಸಿದ್ದೀರಪ್ಪ. ಆ ಸಭೆಯ ಕೆಲಸ ಈಗಾಗಲೇ ಇರುವಂತಹ ದೇವರ ವಾಕ್ಯವನ್ನ ಉಳಿದಂತಹ ಪ್ರಪಂಚಕ್ಕೆ ಕೇಳಿಸುವಂತಹದ್ದು, ಪ್ರಪಂಚದ ಜೊತೆ ಸೇರಿಸುವಂತಹದ್ದು, ಅದು ಹರಡುವಂತಹ ಮಾಡುವಂತಹದ್ದು. ಸ್ಪಷ್ಟವಾಗಿ ನಾವು ಓದಿರುವಂತಹ ವಚನಗಳಲ್ಲಿ ಸಾರಾಂಶ ಅನ್ನುವಂತಹ ನಮ್ಗೆ ಅರ್ಥ ಆಗಿದೆ ಅಪ್ಪ. ನಿಮ್ಮ ರಾಜ್ಯ ಸ್ಥಾಪನೆಯಾಗಿ ಮೊದಲನೇ ಶತಮಾನದಲ್ಲಿ ನಿಮ್ಮ ಮಗ ಒಬ್ಬರು ಸ್ಥಾಪನೆ ಮಾಡಿದಂತಹ ಈ ರಾಜ್ಯ ಇವತ್ತು ಕೋಟ್ಯಾನುಕೋಟಿ ಸಭ್ಯರನ್ನ ಹೊಂದಿದೆ ಅಂತ ಹೇಳಿದ್ರೆ
ಆ ರಾಜ್ಯದಲ್ಲಿ ನಾವು ಸಭ್ಯರಾಗಿ ಸದಸ್ಯರಾಗಿದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಭಾಗ್ಯ, ನಮ್ಮ ಅದೃಷ್ಟ ಅಂತ ಹೇಳಿ ನಾವು ಹೇಳ್ಕೊಳ್ತಿದ್ವಿ ತಂದೆ. ಇನ್ನೂ ಎಷ್ಟು ಜನ ಇದನ್ನು ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಮೊದಲನೇ ಶತಮಾನದಿಂದ ಈ ರಾಜ್ಯವನ್ನು ತಡಿಬೇಕು, ನಿಲ್ಲಿಸ್ಬೇಕು, ಸ್ಥಾಪನೆಯಾಗದಂತೆ ನಿಲ್ಲಿಸ್ಬೇಕು ಅಂತ ಹೇಳಿ ನಡೆದಂತಹ ಪ್ರಯತ್ನಗಳಷ್ಟಿಷ್ಟಲ್ಲ. ಅಷ್ಟರ ಮಧ್ಯನೂ ಸಹ ನಿಮ್ಮ ರಾಜ್ಯ ಪ್ರಬಲವಾಗ್ತಾ, ನಿಮ್ಮ ರಾಜ್ಯ ಬಹಳವಾಗಿ ಹೆಚ್ಚುತ್ತಾನೆ ಬರ್ತಿದೆ. ಇನ್ ಮುಂದೆಯೂ ಸಹ ಇದೇ ಆಗತ್ತೆ ಅಂತ ಹೇಳಿ ನಾವೆಲ್ಲರೂ ನಂಬ್ತಿದ್ವಿ. ಬಲವಾಗಿ ದೃಢವಾಗಿ ವಚನಗಳನ್ನೆಲ್ಲ ನೋಡಿದ ನಂತರ ನಂಬ್ತಿದ್ವಿ ತಂದೆ. ನಮ್ಮ ನಂಬಿಕೆಯನ್ನು ಇನ್ನೂ ನಾವು ಹೆಚ್ಚು ಮಾಡಿಕೊಂಡು ಇದನ್ನೆಲ್ಲ ನೋಡಿ ಸಾಕಷ್ಟು ಇವು ಸತ್ಯವೇದಲ್ಲಿರುವಂತಹ ಮಾತುಗಳನ್ನು ನಮ್ಗೆ ಅರ್ಥ ಮಾಡಿಸಿಕೊಟ್ಟಿದ್ದೀರ ತಂದೆ. ಅದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು. ನಿಮ್ಮ ಪರಿಶುದ್ಧಾತ್ಮರ ಸಹಾಯವನ್ನ ನಮ್ಮೆಲ್ಲರ ಜೊತೆ ಇಲ್ಲಿಯ ತನಕ ನೀವು ಇಟ್ಟದ್ದಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಾವು ಕೇಳಿರುವಂತಹ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಅವಕಾಶಗಳನ್ನು ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಪ್ರತಿನಿತ್ಯವೂ ನಮ್ಮನ್ನ ಬಲಪಡಿಸ್ತಿರುವಂತಹ ಎಲ್ಲ ದೈವ ಸಂದೇಶಕರು, ಅವ್ರು ಹೇಳುವಂತಹ ಮಾತುಗಳು, ಅವರ ಕುಟುಂಬ ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ, ಹಾಗೆ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ಕಷ್ಟಪಡ್ತಿರುವಂತಹ ಪ್ರತಿಯೊಬ್ಬೊಬ್ಬರು, ನಡೆಸ್ಕೊಂಡು ಹೋಗುವಂತವರು, ಹಾಡು ಹೇಳುವಂತವರು, ವಾಕ್ಯ ಓದುವಂತವರು, ಪ್ರಾರ್ಥನೆಗಳನ್ನು ಮಾಡುವಂತವರು, ಲಿಂಕ್ ಅನ್ನು ಶೇರ್ ಮಾಡುವ ಪ್ರತಿಯೊಬ್ಬೊಬ್ಬರಿಗೂ ಸಹ ಅವ್ರಿಗೆ ಬರ್ಬೇಕಾಗಿರುವಂತಹ ಪ್ರತಿಫಲವನ್ನ ನೀವು ಸಲ್ಲಿಸ್ತೀರಾ. ಯಾಕಂದ್ರೆ ಅವರು ನಿಮ್ಮ ರಾಜ್ಯ ವಿಸ್ತರಣೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ನಂಬ್ತಿದ್ವಿ ಅಪ್ಪ. ಎಲ್ಲವನ್ನು ನಿಮ್ಮ ಕರದಲ್ಲಿ ಸಮರ್ಪಿಸ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.